ಭಗವತ್ ಪ್ರಶ್ನೆ ಬಂತು. ಅವನು ಸುಷುಪ್ತಿನಲ್ಲಿ ಸತ್ತಿನಲ್ಲೇ ಸೇರಿಕೊಂಡಿದ್ದಾನೆ, ಬ್ರಹ್ಮದಲ್ಲೇ ಸೇರ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಬ್ರಹ್ಮವು ಕಾರಣ, ಜೀವನಿಗೆ ಬ್ರಹ್ಮವು ಕಾರಣ, ಅದರಿಂದೆಲ್ಲ ಲೈವ್ ಆಗಿಬಿಡಬೇಕು. ಕಾರಣದಲ್ಲಿ ಪ್ರವೇಶ ಮಾಡಿದ್ರೆ ಆಮೇಲೆ ಲೈವ್ ಆಗಿಬಿಡ್ಬೇಕು, ಒಂದು ಇರಬಾರ್ದು ಅವನು. ಆದ್ದರಿಂದ ಆದರೆ ಜೀವ ಪುನಃ ಬರ್ತಾ ಇದ್ದಾನಲ್ಲ, ಇಲ್ಲಿ ಹೇಗೆ ಬರ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಜೀವ ನಾಶವಿಲ್ಲ ಅನ್ನೋದಕ್ಕೆ ವೃಕ್ಷ ದೃಷ್ಟಾಂತ ಕೇಳಿದ್ರೆ ನೀವು. ಹೇಗೆಂದರೆ ನೋಡಿ, ಒಂದು ಮರ ಇದೆ, ನೀವು ಒಂದು ಕೊಂಬೆಯನ್ನು ಕಡೀರಿ, ಕಡಿದ್ರೆ ಪೂರ್ತಿ ಕಡಿದು ಬಿಡಬೇಕಾಗಿಲ್ಲ, ಚೆನ್ನಾಗಿ ಕಡಿಬೇಕು, ಅದರ ಅಂಟ್ಕೊಂಡಿರಬೇಕು. ಏನಾಗುತ್ತೆ, ಅಲ್ಲಿಂದ ರಸ ಅದು ಸುರಿತಾ ಇರುತ್ತೆ. ಕ್ರಮೇಣ ಕಡ್ದಿರೋ ಭಾಗ ಯಾವುದಿದೆಯೋ ಅದು ಒಣಗೋಗುತ್ತೆ. ಆದರೆ ಬಾಕಿ ವೃಕ್ಷ ಜೀವಂತವಾಗೇ ಇರುತ್ತೆ. ಅದಾದಮೇಲೆ ಇನ್ನೊಂದು ಕೊಂಬೆಗೆ ಹಾಗೆ ಮಾಡಿ, ಅಲ್ಲೂ ಹಾಗೆ ಆಗುತ್ತೆ. ಇಲ್ಲೆಲ್ಲ ಬಾಕಿ ಕಡೆ ಬದುಕಿರುತ್ತೆ, ಅದು ಮಟ್ಟಿಗೆ ಒಣಗಿ ಹೋಗುತ್ತೆ. ಅಂದ್ರೇನು, ಜೀವನ ಒಳಗಡೆ ಇದ್ದಾನೆ ವೃಕ್ಷದಲ್ಲಿ. ಈ ವೃಕ್ಷದಲ್ಲಿರೋ ಜೀವನು ಏನಾಗುತ್ತೆ, ಮುಂದೆ ಕೊಂಬೆ ಕಡಿದ್ಬಿಟ್ರೆ ಈ ಕೊಂಬೆ ಮುಖಾಂತರ ನನ್ನ ಕರ್ಮಫಲವನ್ನು ಅನುಭವಿಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಡ್ತಾನೆ. ಇನ್ನೊಂದು ಕೊಂಬೆ ಕಡಿದ್ರೆ ಅದನ್ನೂ ಬಿಡ್ತಾನೆ, ಅದರ ಬದುಕೇ ಇರ್ತಾನೆ ಅಲ್ವಾ. ಅವನು ಯಾವಾಗ ಬಿಡ್ತಾನೆ ಅಂದರೆ, ಪೂರ್ತಿ ಕಡಿದು ಬಿಟ್ರೆ ಇಲ್ಲಿ ಉಪಯೋಗಿಸೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾನೆ. ಅಲ್ಲಿಗೇನಾಯಿತು, ಇದರಿಂದ ಕಲ್ತ್ಕೋಬೇಕಾಗಿರೋ ಪಾಠ ಏನು ಅಂದರೆ, ಸಾಧಾರಣವಾಗಿ ಎಲ್ಲರೂ ತಿಳ್ಕೊಂಡಿರೋದು ಶರೀರ ಸತ್ತೋಯ್ತು ಅದಕ್ಕೋಸ್ಕರ ಅವನು ಸತ್ತೋದ ಅಂತಾರೆ. ಅಲ್ಲ, ಜೀವನ ಹೋದ್ರಿಂದ ಶರೀರ ಹೋಯ್ತು. ಜೀವನ ಇದ್ದೇ ಇರ್ತಾನೆ, ಜೀವನು ಈ ಶರೀರ ಬಿಟ್ಬಿಟ್ರೆ ಆ ಶರೀರ ಹೊರಟೋಗುತ್ತೆ. ಗೊತ್ತಾಯ್ತಲ್ಲ ಅಲ್ಲಿರ್ತಕ್ಕಂಥದ್ದು. ಸರಿ, ಅದರಿಂದ ಅದು ಅವನು ಎಲ್ಲಿ ಸೇರಿಕೊಂಡಿದ್ನೋ ಅವನು ಬದುಕಿದ್ದಾನೆ ಅನ್ನೋದು ಹೇಗೆ ಗುರುತು ಅಂದರೆ, ಆಮೇಲೆ ನೀವು ಕೇಳಿದ್ರಲ್ಲ, ಹೋಗ್ತಾನೆ, ಸತ್ತ ಮೇಲೆ ಹೋಗ್ತಾನೆ, ವಾಪಸ್ ಬರ್ತಾನೆ ಅಂತ. ಇವಾಗ ಸಾಧಾರಣ ನಮಗೆಲ್ರಿಗೂ ಗೊತ್ತು ಏನಂದರೆ, ನಾವು ಯಾವುದನ್ನು ಅಭ್ಯಾಸ ಮಾಡಿಲ್ವೋ ಆ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ನಾನು ಸೈಕಲ್ ಕಲ್ತ್ಕೊಂಡಿಲ್ಲ ಅಂದರೆ ಸೈಕಲ್ ತುಳಿಯೋಕೆ ಆಗೋದೇ ಇಲ್ಲ. ಪಿಟೀಲ್ ಬರ್ಸೋಕೆ ಕಲ್ತ್ಕೊಂಡಿದ್ದ, ಪಿಟೀಲ್ ಬರ್ಸೋಕೆ ಬರೋಲ್ಲ, ಆಗಲ್ಲ. ಆದರೆ ಮಗು ಆಗ್ತಾನೆ ಹುಟ್ಟಿರೋ ಮಗು ಆಗ್ತಾನೆ ಹುಟ್ಟಿದೆ, ಅದಕ್ಕೆ ಸ್ತನವನ್ನು ತೋರಿಸಿದ್ರೆ ಸ್ತನ್ಯಪಾನ ಮಾಡುತ್ತೋ ಇಲ್ವೋ, ಅದು ಚೆನ್ನಾಗಿ ಮಾಡುತ್ತೆ ಅಂದರೆ ಅನುಭವದಿಂದ ಮಾಡುತ್ತೆ. ಹೀಗೆ ಮಾಡಬೇಕು ಅಂತ ಗೊತ್ತದಕ್ಕೆ ಅಲ್ವಾ. ಅಂದರೆ ಇಲ್ಲಿ ಈಗ ಕಲ್ತ್ಕೊಳ್ಳದೆ ಸ್ತನ್ಯಪಾನ ಮಾಡೋದನ್ನು ಮಾಡ್ತಾ ಇದೆ ಅಂದರೆ ಅದಕ್ಕೆ ಇರ್ತಕ್ಕಂಥ ಒಂದೇ ಒಂದು ನ್ಯಾಯ ಏನು ಅಂದರೆ, ಅದು ಮುಂಚೆ ಬೇರೆ ಜನ್ಮಗಳ ಹಿಂದೆ ಅನುಭವಿಸಿದೆ. ಗೊತ್ತಾಯ್ತಲ್ವಾ. ನಿಮ್ಗೆ ಆಶ್ಚರ್ಯವಾಗುತ್ತೆ ಬೇರೆ ಬೇರೆದೆಲ್ಲ ಕೇಳಿಬಿಟ್ರೆ. ಹಕ್ಕಿಗಳಿದೆ ಕೆಲವು, ಆ ಹಕ್ಕಿಗಳು ಉತ್ತರ ಧ್ರುವದಲ್ಲಿ ದಕ್ಷಿಣ ಧ್ರುವದಲ್ಲಿ ಇರುತ್ತೆ.
ಅದಕ್ಕೇನು ಅಂದರೆ ಸ್ವಲ್ಪ ಬಿಸಿ ಇರಬೇಕು, ಸ್ವಲ್ಪ, ಆದರೆ ಧ್ರುವದಲ್ಲೇ ಬರೋದು, ಅಷ್ಟು ಚಳಿ ಇರಬೇಕು ಅದಕ್ಕೆ, ಬೆಳಕಿರ್ಬೇಕು ಅದಕ್ಕೆ, ಕತ್ಲಿರಬಾರ್ದು. ಏನು ಮಾಡ್ತೀನಿ, ಇನ್ನೇನು ಕತ್ಲು ಬರುತ್ತೆ ಅಂತ ಗೊತ್ತಾದ ಕೂಡಲೇ ಆ ಹಕ್ಕಿ ಅಲ್ಲಿಂದ ಹಾರಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುತ್ತೆ. ದಕ್ಷಿಣ ಧ್ರುವದಲ್ಲಿ ಇದ್ಕೊಂಡು ಅಲ್ಲಿ ಹಗಲು, ಆವಾಗ ಅದೆಲ್ಲ ಮುಗಿದ ಮೇಲೆ ಪುನಃ ಹಾಲು ಕತ್ಲಾಗ್ತಾ ಇದ್ದಾಗ ಉತ್ತರ ಧ್ರುವಕ್ಕೆ ಹೋಗುತ್ತೆ. ವಿಜ್ಞಾನ ಇದೊಂದು ದೊಡ್ಡ ಆಶ್ಚರ್ಯ. ಈ ಹಕ್ಕಿಗೆ ರಸ್ತೆ ಹಾಗೆ ಗೊತ್ತಾಯಿತು. ಅರ್ಥ ಆಗ್ತಾ ಇದೆ ನಿಮಗೆ ಎಷ್ಟು ಆಶ್ಚರ್ಯಕರವಾಗಿರೋ ವಿಷಯಗಳಿದೆ ಅಂತ. ಸುಮ್ಮನೆ ನಮ್ಮ ಜೀವನದಲ್ಲಿ ನಾವು ನೋಡ್ಕೋಬೇಕು. ನಾವೇನೋ ನಮ್ಮ ಆಶ್ಚರ್ಯನ ಎಲ್ಲೆಲ್ಲೋ ನೋಡ್ಕೋತೀವಿ, ಹಾಗಲ್ಲ. ಒಂದು ಜಪಾನ್ ಸಮುದ್ರದಲ್ಲಿ ಯಾವುದೋ ಒಂಥರ ಒಂದು ಪ್ರಾಣಿ ಇದೆ. ಆ ಪ್ರಾಣಿ ಗರ್ಭ ಧರಿಸಿದ ಕೂಡಲೇ ಸೀದಾ ಈಜ್ಕೊಂಡು ಬರುತ್ತೆ. ಅಲ್ಲಿಂದ ಈಜ್ಕೊಂಡು ಸಿಂಗಪುರ ದಾಟಿ ನಮ್ಮ ದೇಶಕ್ಕೆ ಬಂದು ಮಾಡಿ ಕೊನೆಗೆ ಒರಿಸ್ಸಾಗಿ ಬರುತ್ತೆ. ಒರಿಸ್ಸಾಗಿ ಬಂದು ರಾತ್ರಿ ಆಗೋ ತನಕ ಅಲ್ಲೇ ಕಾದಿರುತ್ತೆ ಮರಳಿನಲ್ಲಿ. ರಾತ್ರಿ ಆದ ಕೂಡಲೇ ಒಳಗಡೆ ಬಂದ್ಬಿಟ್ಟು ಸಮುದ್ರದಲ್ಲಿ ಮೊಟ್ಟೆಗಳನ್ನ ಇಟ್ಬಿಟ್ಟು ಸಮುದ್ರ ತೀರದಲ್ಲಿ ಹಳ್ಳ ಮಾಡುತ್ತೆ. ಹಳ್ಳ ಮಾಡಿ ಮೊಟ್ಟೆಗಳನ್ನ ಇಟ್ಬಿಟ್ಟು ಮರಳು ಮುಚ್ಚಿಬಿಟ್ಟು ಹೊರಟೋಗುತ್ತದೆ ವಾಪಸ್. ಇಲ್ಲಿ ಕೆಲವು ದಿವಸಗಳಾದಮೇಲೆ ಈ ಮೊಟ್ಟೆಗಳು ಹೊಡೆಯುತ್ತೆ. ಮರಿಗಳು 6-7 ಮರಿಗಳು ಇರ್ತವೆ ಅದರಲ್ಲಿ. ಈ ಮರಿಗಳಿದೆಯಲ್ಲ, ಇದರಲ್ಲಿ ಒಂದು ಮರಿ ಸ್ವಲ್ಪ ಈಗ ತಲೆ ಎತ್ತುತ್ತೆ. ಅದು ರಾತ್ರಿನೇ ತಲೆ ಎತ್ತಿ ಈಗ ನೋಡುತ್ತೆ, ಯಾರು ಇಲ್ಲ ತಾನೆ ಅಂತ. ಯಾರೋ ಒಂದಿಷ್ಟಿದಾಯ್ತು ಅಂದ್ರೆ ಒಳಗಡೆ ಪುಸ್ತಕಂತ ಹೋಗುತ್ತೆ. ಗೊತ್ತಾಯ್ತಾ? ಸರಿ, ಯಾರೂ ಇಲ್ಲ ಅಂತ ಗೊತ್ತಾದ ಕೂಡಲೇ ಒಂದು ಸಲ ಒಂದು ಜಂಪ್ ಮಾಡಿ ಸಮುದ್ರ ಒದಗಿ ಹೋಗುತ್ತೆ. ಅದರಿಂದ ಎಲ್ಲ ಓಡಾಡೋದು. ನೀವು ನಂಬೋದಕ್ಕಾಗೋದಿಲ್ಲ. ತೀರ್ಘ ಈ ವಿರುದ್ಧ ದಿಕ್ಕಿನಲ್ಲಿ ಈಜಿಕೊಂಡೋಗಿ ಜಪಾನ್ ಸೈವಿಗೆ ಹೊರಟೋಗುತ್ತೆ. ಇವಾಗ ಇದನ್ನೆಲ್ಲಾನು ಈ ಕಂಪ್ಯೂಟರ್ ಚಿಪ್ಸ್ ಹಾಕಿಬಿಟ್ಟು ಎಲ್ಲ ತಿಳ್ಕೊಂಡ್ಬಿಟ್ಟಿದೆ. ಏನಿದು ಆಶ್ಚರ್ಯ ಅಂತ. ಅಲ್ಲಿಗೆ ಹಿಂದಿನ ಜನ್ಮಗಳು ಕಳೆದಿದೆ ಬೇಕಾದಷ್ಟು ಅನ್ನೋ ಸ್ಪಷ್ಟವಾಯ್ತೋ ಇಲ್ವೋ. ಬಾಲ್ಮುರಳಿ 6 ವರ್ಷ ಆಗಿದ್ದಾಗ ಸಂಗೀತ ಕಚೇರಿ ಮಾಡೋದು ಮ್ಯೂಸಿಕ್ ಅಕಾಡೆಮಿನಲ್ಲಿ. ಅವರು ಹಾಡೋದಿಲ್ಲ ಅಂತಂತ ಹೇಳೋದು. ಅವ್ರಿಗೆ ಚಾಕ್ಲೇಟ್ ಅದು ಇದು ಕೊಟ್ಟು ಇಲ್ಲ ಹೇಳೋದು ಅಂದರೆ ಹೇಳೋಕೆ ಶುರು ಮಾಡೋದು ಅದ್ಭುತವಾಗಿ ಹೇಳ್ಬಿಡೋದು. ತಾಳ ಅದು ಇದು ಒಂದು ತಪ್ಪದೆ. ಗೊತ್ತಾಯ್ತಾ ಹೇಗೆ ಮಾಡ್ತಾರೆ? ಗೊತ್ತಾಯ್ತಾ? ರಾಮಾನುಜನ್ನು ಏನೋ ಒಂದು ಬರೆದು ಬಿಡ್ತಾನೆ. ಅದೊಂದು ಸಮೀಕರಣ ಅಂತ ನೋಡಿ, ಈಕ್ವೇಷನ್ ಬರೆದು ಬಿಡ್ತಾನೆ. ಅದು ಬರಿದಾನೆ, ಹೇಗೆ ಬರೆದಿದ್ದಾನೋ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾವು. ಆ ರಾಮಾನುಜನು ಆಗ 100 ವರ್ಷ ಆಯಿತು. ಇವನು ಯಾವನೋ ಒಬ್ಬ ಬಂದು ಅದನ್ನು ಆ ಸಮೀಕರಣ ಸರಿಯಾಗಿದೆ ಅಂತ ಪ್ರೂವ್ ಮಾಡ್ದ. ಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಥೀಸಿಸು, ಒಂದು 150-200 ಪೇಜಿಂದು ಪ್ರೂಫು. ಅದಕ್ಕೆ ಅವನಿಗೆ ಮ್ಯಾಥಮೆಟಿಕ್ಸ್ನಲ್ಲಿ ನೊಬೆಲ್ ಪ್ರೈಸ್ ಸಿಕ್ತು. ಇವ್ನು ಹೇಗೆ ಬರ್ದ? ಇವನು ನೊಬೆಲ್ ಪ್ರೈಸ್ ಕೊಡಬೇಕು ಅವನು ಪ್ರೂಫ್ಗೆ. ಪ್ರೂಫೇ ಇಲ್ಲದೆ ಬರೆದಿದ್ದಾನೆ, ಹೇಗೆ ಬರ್ದ? ನಿಮ್ಗೆಲ್ಲ ಗೊತ್ತಾಗ್ತಾ ಇದೆಯಾ? ಖಂಡಿತ ಒಂದು ಸ್ವಲ್ಪ ನಾನು ನಿಮ್ಮನ್ನು ಬೇಡ್ಕೋತೀನಿ, ಸ್ವಲ್ಪ ಈ ಥರದ್ದೆಲ್ಲ ಯೋಚನೆ ಮಾಡಿ. ತುಂಬ ಟೈಮ್ ವೇಸ್ಟ್ ಆಗಿಬಿಟ್ಟಿದೆ ಜೀವನದಲ್ಲಿ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ರಹಸ್ಯಮಯವಾಗಿರ್ತಕ್ಕಂಥ ಯಂತ್ರ ಇದು. ಇಲ್ಲಿ ನಾವು ಏನೇನು ಇಟ್ಟರೆ ಅದೇ ಇರುತ್ತೆ, ಅದೇ ಬೆಳೆಯುತ್ತೆ. ಗೊತ್ತಾಯ್ತಾ? ಅದರಿಂದ ಸರಿಯಾಗಿರೋದನ್ನ ಇಡಬೇಕು, ತಪ್ಪಾಗಿರೋದನ್ನ ಇಡಬಾರ್ದು. ಅದಕ್ಕೋಸ್ಕರ ಶಾಸ್ತ್ರ ಹೇಳೋದು. ಗೊತ್ತಾಯ್ತಲ್ವಾ? ಇವಾಗಲೇ ಹೀಗಿದೆಯಲ್ಲ ಈ ಕಲಿಯುಗದಲ್ಲಿ, ಇನ್ನು ಆ ದೊಡ್ಡ ದೊಡ್ಡ ಋಷಿಗಳಿದ್ದರು, ಬೇಕಾದಷ್ಟು ಸಿದ್ಧಿಗಳಿತ್ತು ಅಂದರೆ ಅದರಲ್ಲಿ ಏನಿದೆ? ಆಶ್ಚರ್ಯ ಏನಿದೆ? ಖಂಡಿತವಾಗಲೂ ಇಲ್ಲ. ಗೊತ್ತಾಯ್ತಾ? ಅದರಿಂದ ಇಲ್ಲಿ
ಜೀವನು ಇದ್ದೇ ಇದ್ದಾನೆ, ಅವನಿಗೆ ಸಾವಿಲ್ಲ ಅನ್ನೋ ಸ್ಪಷ್ಟವಾಗುತ್ತೆ. ಹೌದಾ? ಅದು ಹಾಗಿದ್ರೆ ಇಲ್ಲಿ ಪ್ರಶ್ನೆ ಒಂದು, ಈ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಇದೆಯಲ್ಲ, ಈ ಸತ್ತು ಅನ್ನೋದು, ಪರಮಾತ್ಮನು ಬ್ರಹ್ಮ ಅನ್ನೋದು ಅತಿ ಸೂಕ್ಷ್ಮವಾಗಿದೆಯಲ್ಲ, ಇದರಿಂದ ಈ ಜಗತ್ತು ಹೇಗೆ ಉಂಟಾಗುತ್ತೆ? ಅತಿ ಸೂಕ್ಷ್ಮದಿಂದ ಇದು ಹೇಗೆ ಬರುತ್ತೆ? ಎಷ್ಟು ಸ್ಥೂಲವಾಗಿರೋ ಜಗತ್ತು ಅಂತ ಕೇಳಿದ್ರೆ ಹೇಳ್ತಾನೆ, ನ್ಯಗ್ರೋಧ ಫಲಂ ಅತ ಆಹರೇತಿ ಇದಂ ಭಗವ ಇತಿ ಭಿಂದೀತಿ ಭಿನ್ನಂ ಭಗವ ಇತಿ ಕಿಮತ್ರ ಪಶ್ಯಸಿ ಅತ್ರಿಮ್ಯ ಇಮೇ ಮಾ ದಾದ ಭಗವತ್ ಇತ್ಯೇ ಆಸಂಜ್ಞಾನಂ ಭಿಂದೀತಿ ಭಿನ್ನ ಭಗವತಿ ಕಿಮತ್ರ ಪಶ್ಯಸಿ ಇತಿ ನ ಕಿಂಚನ ಭಗವತಿ. ನೋಡು, ಅಲ್ಲೊಂದು ಆಲ್ಮರದ ಬೀಜ ಬಿದ್ದೆ ನೋಡು, ಆಲ್ಮರದ ಹಣ್ಣು ತಗೊಂಬ ತಾನೆ, ತಗೊಂಡು ಬರ್ತಾನೆ, ಹೊಡಿತಾನೆ. 100 ಬೀಜ ಇರ್ತದೆ ಅದರಲ್ಲಿ, ಅದ್ರ ಒಂದು ಬೀಜ ತಗೋ ಅಂತಾನೆ. ಒಂದು ಬೀಜ ತಗೊಂಡು ಅದನ್ನು ಹಿಸ್ಕೊ ಮಾಡ್ತಾನೆ, ಉಗುರ ಮೇಲೆ ಇಟ್ಕೊಂಡು ಹೀಗಂತಾನೆ. ನೋಡು ಅಲ್ಲಿ ಏನಿದೆ? ಏನೂ ಇಲ್ಲ. ಏನೂ ಇಲ್ಲ ಅಂದ್ಬಿಟ್ರೆ ಈ ಬೀಜದಿಂದ ಎಲ್ಲೋ ಆಲದ ಮರ ಬರೋದು. ಆಲದ ಮರ ಎಷ್ಟು ದೊಡ್ಡದು, ಇಲ್ಲಿದೆಯಲ್ಲ, ಕೂತಿದೆಯಲ್ಲಪ್ಪ, ಎಷ್ಟು ದೊಡ್ಡ ಆಲದ ಮರ. ಅದಕ್ಕಿಂತ ಆಶ್ಚರ್ಯ ನೋಡಿ, ಇಲ್ಲಿ ಬರೀ ಆಲದ ಮರ ಬಂದದ್ದೊಂದೇ ಅಲ್ಲ, ಆ ಮರಗಳು ಉಂಟಾಗತಕ್ಕಂಥ ಬೀಜಗಳು, ಅದು ಇದು ಮುಂದಕ್ಕೆ ಬರೋ ಎಲ್ಲ ಬೀಜಗಳು ಇಲ್ಲೇ ಇದೆ ಅಲ್ವೇ? ಹಾಗಿದೆ ರೀ ಇದು. ಏನಾಗಿದ್ರೆ ಇಷ್ಟು ಸೂಕ್ಷ್ಮವಾಗಿದ್ರು ಹೇಗೆ ಬಂತದು ಅಂದರೆ, ಯಾವನೋ ಇವಾಗೆಲ್ಲ ಚಿಪ್ಸ್ ಅದು ಇದು ಬಂದ್ಬಿಟ್ಟು ಪರಮಾಶ್ಚರ್ಯ. ಆಲ್ಮರದ ಬೀಜ ಹಾಕಿ ನೋಡಲಿಲ್ಲ, ಇಷ್ಟೇ ಆಶ್ಚರ್ಯ, ಇದಕ್ಕೆ 10,000ದಷ್ಟು ಆಶ್ಚರ್ಯ ಆಗೋಲ್ವೇ ಅಲ್ಲೇ? ಚಿಪ್ನಲ್ಲಿ ಏನು ಇಷ್ಟ್ಬಿಡ್ತಾನೆ, ಅಯ್ಯೋ ನೀವು ಯಾವ ಲೆಕ್ಕ ಬೇಕಾದ್ರೂ ಮಾಡ್ಬೋದು ಅಂತಾನೆ. ಈ ಚಿಪ್ನಲ್ಲಿ ಹೇಗಿದೆ ನೋಡಿ, ನೀನು ಸುಮ್ಮನೆ ಲೆಕ್ಕ ಮಾಡ್ಕೋಬೋದು, ವಸ್ತುಗಳು ಬರ್ತಾ ಇದೆಯಲ್ಲ ಅಲ್ಲಿ, ಹೇಗೆ ಬರ್ತಾ ಇದೆ? ಆದ್ದರಿಂದ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ, ಇದನ್ನೆಲ್ಲ ಈ ಅತ್ಯಂತ ಪರಮ ಜಟಿಲವಾಗಿರ್ತಕ್ಕಂಥ ಈ ಜಗತ್ತನ್ನು ನೋಡಿಬಿಟ್ಟು ನಾನು ಇದನ್ನು ಸಿದ್ಧಾಂತ ಮಾಡಿ ಕಂಡುಕೊಂಡು ಬಿಡ್ತೀನಿ ಇದೇನು ಅಂತ ಯಾವನಾದರೂ ಹೇಳಿದ್ರೆ ಅವನು ಮೂರ್ಖ. ಯೋ ಇದೇನಪ್ಪ, ಇದು ಭಾಳ ಇಷ್ಟು ವಿಚಿತ್ರವಾಗಿದೆ ಅಂತೇಳಿ ಅವನು ಕೈ ಮುಗಿದ್ರೆ ಅವನು ವಿವೇಕಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಈ ಜಗತ್ತಿನ ರಹಸ್ಯ ತಿಳ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದಿದೆ ಇದರಲ್ಲಿ. ಅದರಿಂದ ಅವನು ಸರ್ವಜ್ಞನೇ ಆಗಿರಬೇಕಲ್ವ, ಸರ್ವಶಕ್ತಿನೇ ಆಗಿರಬೇಕಲ್ವ. ಆದ್ದರಿಂದ ಎಂದರಿಸಿ ನೋಡಪ್ಪ, ಅಷ್ಟಾದರೂ ಎಲ್ಲ ಅದರಿಂದಲೇ ಬರ್ತಾ ಇದೆಯಲ್ಲ, ಆದ್ದರಿಂದ ಶ್ರದ್ಧೆ ಇಡು. ಏನು ಶ್ರದ್ಧೆ ಇಡು ಅಂದರೆ, ಈ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಈ ದೃಷ್ಟಾಂತನೇ ಸಾಕು, ನಿನಗೆ ನಡಗಿಸುತ್ತೆ ಈ ದೃಷ್ಟಾಂತ. ಆದ್ದರಿಂದ ನಿಂತ್ಕೊಂಡು ಅದನ್ನು ತಿಳ್ಕೊಳ್ಬೇಕಾದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಇಲ್ಲಿ ಹೋದ್ರೆ ಇಲ್ಲ, ಶ್ರದ್ಧೆನೇ ಇಲ್ಲದೆ ಇದ್ದರೆ ಏನರ್ಥ ಅದಕ್ಕೆ? ಗೊತ್ತಾ? ಆದ್ದರಿಂದ ಶ್ರದ್ಧೆ ಇಡು ಹೇಳ್ಬಿಟ್ಟು ಹೇಳ್ತಾನೆ, ಆ ಜಗನ್ಮೂಲವಾಗಿದೆಯಲ್ಲ ಅದು ಸ ಏಷ ಅಣಿಮ ಇದೆಯಲ್ಲ, ಐದದಾತ್ಮ್ಯಂ ಸರ್ವಂ. ಇಲ್ದಿರೋದು ಏನೇನು ಎಲ್ಲ ಅದೇ ಐತದಾತ್ಮ್ಯಂ ಸರ್ವಂ ಹೇಳ್ಬಿಟ್ಟು ತತ್ ಸತ್ಯಂ, ಅದು ಸತ್ಯ, ಸ ಆತ್ಮ ತತ್ವಮಸಿ ಶ್ವೇತಕೇತು. ನೀನು ಪ್ರತಿಗಾತ್ಮ ಇದೆಯಲ್ಲಪ್ಪ, ನೀನು ನಿದ್ದೆ ಮಾಡ್ತಾ ಇರೋ ಸುಷುಪ್ತಿನಲ್ಲಿ, ಅದೇ ಅದು ತಿಳ್ಕೋ. ಸ್ಪಷ್ಟವಾಗಿದೆ, ಇದಕ್ಕಿಂತ ಸ್ಪಷ್ಟವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾಯ್ತಾ? ಇಲ್ಲಿ ಹೇಗಿದೆ ನೋಡಿದ್ರೆ ಅಂದರೆ, ಆಲ್ಮರದ ಬೀಜವಾದರೂ ಹೋಗಲಿ, ಅದಾದರೂ ಕೈಗೆ ಸಿಕ್ತು ಏನೋ ಹಿಸ್ಕದ ಏನೋ ಮಾಡ್ದ, ಪ್ರತಿಗಾತ್ಮನ ಯಾರೇನು ಮಾಡೋಕ್ಕಾಗುತ್ತೆ? ಯಾರಿವನು? ಏನೂ ಹೇಳೋಕ್ಕೆ ಇಲ್ಲವೇ ಇಲ್ಲ, ಅಲ್ಲಿ ಏನೂ ಇಲ್ಲ.
ಆದರೂ ಅದೇನಪ್ಪ ಬ್ರಹ್ಮ, ಅದು ನೀನೇ ಅಂತಾನೆ. ಸಾತ್ಮ ತತ್ವಮಸಿ ಶ್ವೇತಕೇತು ಅಂತಾನೆ. ಅವನು ಕೇಳ್ತಾನೆ, ಇದು ಇನ್ನೊಂದು ಸ್ವಲ್ಪ ನಮಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕು ಅಂದರೆ ಗೊತ್ತಾಗ್ತಾ ಇಲ್ವಲ್ಲ, ಅದು ಏನು ಗೊತ್ತಾಗ್ತಾ ಇಲ್ವಲ್ಲ, ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಏನೋ ಅದ್ದಂಗೆ ಇಲ್ವೇ ಇಲ್ಲ. ಹಾಗಲ್ಲ, ಏನು ಇಲ್ಲದೆ ಇದ್ದಂಗೆ ಇದ್ದರೂ ಎಲ್ಲ ಅಲ್ಲೇ ಇರೋದು. ಗೊತ್ತಾಯ್ತಾ? ಅಷ್ಟು ಸೂಕ್ಷ್ಮವಾಗಿದೆ ಇದು. ಅದನ್ನು ನೀನು ಸ್ಥೂಲವಾಗಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇದೆ ಅನ್ನೋದನ್ನು ತಿಳ್ಕೊ. ಇದಿದೆ, ಅದು ಇವಾಗ ಇದೆ ಅಂತ ಹೇಗೆ ತಿಳ್ಕೊಬೋದು? ನೋಡಿ, ಅಲ್ಲಿ ಏನಿದೆಯೋ ಅದು ಅದೇ ಬ್ರಹ್ಮ, ಅದೇ ಸತ್ತು ಅಂತ ಹೇಳಿದೆ ಅಂತಾನೆ. ಅದೇ ಬ್ರಹ್ಮ ಅಂತ ಹೇಳಿದ್ರೆ ಅದು ನಮ್ಮ ಬ್ರಹ್ಮ ಅಂತ ತಿಳ್ಕೊಳ್ಳೋದಿರಲಿ, ನಾನೇ ಆ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಒಂದು ಸ್ವಲ್ಪ ಪಕ್ಕಕ್ಕಿಡಿ. ಅಲ್ಲಿ ಇರೋದರಲ್ಲಿ ಬ್ರಹ್ಮದ ಎಲ್ಲ ಲಕ್ಷಣಗಳು ಇದೆಯೋ ಇಲ್ವೋ? ಏನು ಬ್ರಹ್ಮದ ಲಕ್ಷಣಗಳು? ಬ್ರಹ್ಮ ಅಂದರೆ ಆನಂದ, ಗೊತ್ತಾಯ್ತಾ? ಏನು ಈ ಆನಂದಗಳೆಲ್ಲನೂ ನಾವು ಕಷ್ಟಪಟ್ಟು ಸಂಪಾದಿಸಬೇಕು. ಈ ಆನಂದಗಳು ಅದ್ರ ಜೊತೆಗೆ ಒಂದು ಪ್ಯಾಕೇಜು, ಅದ್ರ ಜೊತೆಗೆ ಮಲ ಮಾಡಬೇಕು, ಇದು ಮಾಡಬೇಕು, ಕೊಳಕು ಎಲ್ಲ ಏನೇನೋ ಇದೆ. ಅಲ್ಲಿ ಏನೂ ಇಲ್ಲ, ಶುದ್ಧವಾಗಿದೆ ಆನಂದ ಮಟ್ಟಿಗೆ. ಭಯ ಅನ್ನೋದಿಲ್ವೇ ಇಲ್ಲ. ಸಾಧಾರಣ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಒಬ್ಬರೇ ಇದ್ರೆ ಭಯ, ಅಯ್ಯೋ ಕೆಲಸ ದೊಡ್ಡ ಹಾಲು ಅದು ಮಡಿ ಎಲ್ಲ ಇರುತ್ತೆ, ದೊಡ್ಡ ಮಡಿ ಇರುತ್ತೆ, ಎಲ್ಲ ಜಾಗ ಕೊಟ್ಟಿರ್ತಾರೆ, ಮಲ್ಕೋತೀನಿ. ಅಯ್ಯೋ ನೀವೊಬ್ಬರೇ ಮಲ್ಕೋತೀರಾ ಇಲ್ಲಿ ಅಂತಾರೆ. ಅಂದರೆ ಒಬ್ಬರೇ ಇದ್ದರೆ ಭಯ ಆಗುತ್ತೆ ಅಂತ ಅಲ್ವಾ? ಇವಾಗ ನೀವು ಹೇಳಿ, ಆ ಸುಷುಪ್ತಿನಲ್ಲಿರೋದಕ್ಕಿಂತ ಒಬ್ಬನೇ ಇರೋಕ್ಕೆ ಸಾಧ್ಯವಾ? ಇದಕ್ಕಿಂತ ಜಾಸ್ತಿ ಒಬ್ಬನೇ ಇಲ್ವೇ ಇರೋದು, ಇನ್ನೇನು ಇಲ್ವಲ್ಲ, ಭಯನೇ ಇಲ್ವಲ್ಲ. ಹಾಗ್ರಿ ಭಯ ಇಲ್ಲ ಅಲ್ಲಿ. ಅದೇನಿದು ಆನಂದ, ಅಭಯ. ಮುಂದೆ ನೋಡಿ, ಏಕತ್ವ. ಇವಾಗ ಎಚ್ಚರಿಕೆಯಲ್ಲಿದ್ದಾಗ ನಾವೆಲ್ಲ ನಾನಾ ಜನಗಳು, ಸುಷುಪ್ತಿನಲ್ಲೂ ಸ್ವಪ್ನಲ್ಲೂ ಅಷ್ಟೇ. ಸುಷುಪ್ತಿನ ನಾನಾತ್ವ ಇದೆಯಾ? ನಾನು ನೀನು ಎಲ್ಲ ಒಂದೇ. ಗೊತ್ತಾಗ್ತಾ ಇದೆ ನಿಮಗೆ? ಎಲ್ಲ ಒಂದೇ. ಅದಕ್ಕೋಸ್ಕರನೇ ಜಾಗೃತ ಅನುಭವನ್ನ, ಸ್ವಪ್ನದ ಅನುಭವನ್ನ, ನನ್ನ ಅನುಭವ ಏನು ಅಂತ ನೀವು ತಿಳ್ಕೊಬೇಕಾಗಿದ್ದರೆ ನನ್ನನ್ನು ಕೇಳಬೇಕು. ನೀವು ಏನು ಸ್ವಪ್ನ ಬಂತು, ಹಾಗಿತ್ತು ಅನುಭವ, ಅದು ನೀವು ತಿಂದ್ರಲ್ಲ, ಇದು ಚೆನ್ನಾಗಿತ್ತಾ ಎಲ್ಲ ಕೇಳಬೇಕು. ಸ್ವಪ್ನದಲ್ಲೂ ಹಾಗೆ ಕೇಳಬೇಕು. ಸುಷುಪ್ತಿಯಲ್ಲಿ ಹೇಗಿತ್ತು, ನೀವು ಸುಷುಪ್ತಿ ಅಂದರೆ ಹೇಗಿತ್ತು ಅಂತ ನೀವು ಕೇಳ್ತೀರಾ? ಕೇಳೋದೇ ಇಲ್ವಲ್ಲ. ಕೇಳ್ದೇನೆ ಆಗ್ರಿ ಗೊತ್ತಾಯ್ತು. ನಿನ್ನ ಅನುಭವ, ಸುಷುಪ್ತಿ ಅನುಭವ ಏನು ಅಂತ ನನಗೆ ಕೇಳ್ದೇನೆ ಗೊತ್ತಾಗೋಯ್ತಲ್ಲ, ಹೇಗೆ ಗೊತ್ತಾಯ್ತು? ಅಂದರೆ ಸುಷುಪ್ತಿನಲ್ಲಿ ನಾನು ನೀನು ಅನ್ನೋ ಭೇದ ಇಲ್ಲ. ಸ್ಪಷ್ಟವಾಯ್ತಲ್ಲ, ಅದಕ್ಕೆ ಭೇದ ಇಲ್ಲ, ಅಲ್ಲೇ ಪ್ರೂಫು. ಆದ್ದರಿಂದ ಭೇದವೇ ಇಲ್ಲ ಅಲ್ಲಿ. ಅಷ್ಟು ಪರಮ ಸೂಕ್ಷ್ಮವಾಗಿದೆ. ಆದರೆ ನನಗೆ ಇದು ನಾನು ಅಂತ ಬರ್ತಾ ಇಲ್ಲ. ಎದ್ದ ಮೇಲೆ ಇದು ನಾನು ಅಂತ ಬರ್ತಾ ಇಲ್ಲ. ಅದನ್ನು ಹೇಗೆ ತಿಳ್ಕೊಳ್ಳೋದು ಇದನ್ನು ಅಂತಂದರೆ, ನೋಡಪ್ಪ, ಎಚ್ಚರಿಕೆಯಲ್ಲಿರೋ ಲಕ್ಷಣಗಳು, ಸ್ವಪ್ನದಲ್ಲಿರೋ ಲಕ್ಷಣಗಳು ಅಲ್ಲಿಲ್ಲ. ಅಂದರೆ
ನಾನು ಅಂತ ಇದೆಯಲ್ಲ, ಇಲ್ಲೊಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಅಲ್ಲಿ ಇಲ್ಲವೇ ಇಲ್ಲ, ಪೂರ್ತಿ ಸತ್ತೋಗಿದೆ. ಗೊತ್ತಾಗ್ತಾ ಇದ್ದಾನೆ ಹೇಳೋದು? ಇವಾಗ ಆದರೂ ನಾನಿವಾಗ ಕಂಡುಹಿಡ್ಕೋಬೇಕು. ಸತ್ತೋಗಿದೆ ಅಂದರೆ ಇದು ಹೋಗ್ಬಿಟ್ರೆ ನಾನೇ ಇಲ್ಲದೇ ಇಲ್ಲ, ಇದೀನಿ. ಹ್ಯಾಕೆ ಕಂಡುಹಿಡ್ಕೊಳ್ಳೋದು ಅಂದರೆ ಅದಕ್ಕೆ ಹೇಳ್ತೇನೆ. ನೋಡು, ಒಂದು ಸಲ ಉಪ್ಪು ತಗೊಂಬ. ಒಳಗಡೆ ಉಪ್ಪು ತಂದ, ಈ ಪಾತ್ರೆಯಲ್ಲಿ ನೀರಿಡು ಇಟ್ಟ, ಇದ್ರಲ್ಲಿ ಚೆನ್ನಾಗಿ ಕಲ್ಕ್ಬಿಡು ಅಂದ, ಕಲ್ಕ್ಬಿಟ್ಟ. ಹಾಗೆ ಆಮೇಲೆ ಬಂದ ಇನ್ನು ಕರೆದು, ನೋಡು ಉಪ್ಪು ಆಗಿದೆ, ಕಲ್ಲಾಗಿದೆ. ನೋಡು ಕೈ ಸಿಕ್ಕತ್ತಲ್ಲ ಉಪ್ಪು, ನೋಡು ಕೈಗೆ ಸಿಕ್ಕತ್ತೇನೋ ಅಲ್ಲಿ? ಇಲ್ಲ. ಉಪ್ಪು ಕಣ್ಣಿಗೆ ಕಾಣಿಸುತ್ತೆ ನೋಡು. ಉಪ್ಪು ಇದಂದ್ರೆ ಶಬ್ದ ಮಾಡುತ್ತೆ, ಶಬ್ದ ಇದೆಯೋ ನೋಡು? ಏನೂ ಇಲ್ಲ. ಹಾಗಾದ್ರೆ ಉಪ್ಪೇ ಇಲ್ವಾ? ಜಾಗ್ರತನಿರೋ ಲಕ್ಷಣಗಳು, ಸ್ವಪ್ನದಲ್ಲಿರೋ ಲಕ್ಷಣಗಳು ನನಗೆ ಒಂದು ಕಾಣಿಸದೇ ಇದ್ರೂ ನಾನೇ ಇಲ್ಲ ಅಂತ ತಿಳ್ಕೊಬಾರ್ದು. ಗೊತ್ತಾಯ್ತಾ? ಹ್ಯಾಕೆ ಕಂಡುಹಿಡ್ಕೊಳ್ಳೋದು ನೋಡು. ಇವಾಗ ಹೇಗೆಂದರೆ ರುಚಿ ನೋಡು. ಓ ರುಚಿ, ಇದೆ ಗೊತ್ತಾಯ್ತು. ಅಲ್ಲಿಗೆ ಯಾವುದೋ ಇನ್ನೊಂದು ಉಪಾಯದಿಂದ ಕಂಡುಹಿಡ್ಕೊಳ್ಬೋದು ಅಂತಾಯಿತು. ಆ ಥರನೇ ಇದನ್ನು ಬೇರೆ ಉಪಾಯದಿಂದ ಕಂಡುಹಿಡ್ಕೋಬೇಕು ಅಂತ ಹೇಳ್ತಾನೆ. ಗೊತ್ತಾ? ಎಲ್ಲಾದರೂ ನೋಡು, ಅದರಲ್ಲಿ ಇನ್ನೊಂದು ನೋಡು, ಅಲ್ಲಿ ಆ ನೀರಿದೆಯಲ್ಲ, ಮೇಲ್ಗಡೆಯಿಂದ ಹೀಗನ್ನು, ತಳಗಡೆ ತೂತು ಮಾಡಿ ಹೀಗನ್ನು, ಪಕ್ಕದಲ್ಲಿ ಮಾಡು, ಪೂರ್ತಿ ಎಲ್ಲ ಕಡೆ ಸಮವಾಗಿದೆ. ಅದು ಬೇರೆ ಅಲ್ಲಿ ವಿಶೇಷ, ಸಮವಾಗಿದೆ. ಇದೇನಿದು? ಹೇಗೆ? ಹಾಗೇನೇ ಅಂತಾಯ್ತಲ್ವಾ? ಹೇಗೆ ಈ ಉಪ್ಪು ಕಣ್ಣು ಕೈಗಳಿಗೆ ನೋಡೋದಕ್ಕೂ ಮುಟ್ಟುವುದಕ್ಕೂ ಕಾಣಿಸುತ್ತಿದ್ದು, ಮತ್ತೆ ನೀರಿನಲ್ಲಿ ಕರಗಲು ಅವಳು ಸಿಗದೇ ಇದ್ದರೂ ಮತ್ತೊಂದು ಉಪಾಯದಿಂದ ನಾಲಿಗೆಗೆ ಕಾಣಿಸುತ್ತಿರುವುದರಿಂದ ಇದ್ದೇ ಇದೆಯೋ, ಹಾಗೆಯೇ ಇಲ್ಲಿಯೇ ಇದೇ ತೇಜೋಬನ್ನಗಳ ಕಾರ್ಯವಾದ ಮೊಳಕೆಯಾಗಿರುವ ದೇಹದಲ್ಲವೇ? ಆದ್ದರಿಂದ ಇಲ್ಲೇ ತಾನೇ ಹುಡುಕ್ಬೇಕು ನೀನು, ಇಲ್ಲೇ ಹುಡುಕಬೇಕು. ಅಲ್ಲಿ ನೀನು ಹೇಗೆ ಮಾಡಬೇಕು ಅಂದರೆ, ತೇಜೋಮನ್ನಾದಿಗಳ ಮೊಳಕೆಗೆ ಕಾರಣವಾದ ಸತ್ತು ಆ ಬ್ರಹ್ಮ ಅನ್ನೋದು ಇಲ್ಲೇ ಇದೆ. ಬ್ರಹ್ಮ ಅನ್ನೋದು ಇಲ್ಲೇ ಇದೆ. ಅದು ಯಾಕೆಂದರೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಹೇಗೆ ಅದನ್ನು ಹೇಗೆ ಮಾಡಿ. ಆ ಸೂಕ್ಷ್ಮಾಂಶ ತೇಜೋಬನ್ನಗಳಂತೂ ಇದೆಯಲ್ಲ, ತೇಜೋಬನ್ನಗಳು ಬಂದಿದ್ದು ಅದರಿಂದ ತಾನೇ. ತೇಜೋಬನ್ನ ಅಂದ್ರೆ ಗೊತ್ತಾಯ್ತಾ? ತೇಜಸ್ಸು, ಅಪ್ಪು, ಅನ್ನ ಎಲ್ಲ ಸೇರಿದ ತೇಜೋಬನ್ನ. ಅವು ತೇಜೋಬನ್ನಗಳು ಮೊಳಕೆ ಆ ಸೂಕ್ಷ್ಮತೆ ಇದ್ದುಕೊಂಡಿದ್ದರೂ ಇಂದ್ರಿಯಗಳಿಂದ ಕಾಣಲಾರದೆ ಇದೆ. ಆದರೆ ಹೀಗೆ ಇರುವ ಸತ್ತೆಂಬ ಜಗನ್ಮೂಲವನ್ನು ಬೇರೊಂದು ಉಪಾಯದಿಂದ ಕಂಡುಹಿಡ್ಕೊಳ್ಬೇಕು. ಗೊತ್ತಾಯ್ತಾ? ಈ ಶರೀರದಲ್ಲ ಇಲ್ಲೇ ಕಂಡುಹಿಡ್ಕೋಬೇಕು. ಏನದು? ನೀವು ಹ್ಯಾಕೆ ಕಂಡುಹಿಡ್ಕೋಬೇಕು ಅಂತ ನೀನು ದಯವಿಟ್ಟು ನಂಗೆ ತಿಳಿಸ್ಬೇಕು ಹೇಳ್ತಾರೆ. ನೋಡಪ್ಪ, ಇವಾಗ ನೋಡಿ, ಯಾವುದನ್ನೇ ತಿಳ್ಕೊಳ್ಬೇಕಾಗಿದ್ದರೂ ಪ್ರಮಾಣ ಬೇಕು. ಪ್ರಮಾಣ ಇಲ್ಲದೆ ತಿಳ್ಕೊಂಡ್ರೆ ಅದಕ್ಕೆ ತಿಳುವಳಿಕೆ ಅಂತಲ್ಲ, ಏನೋ ತಪ್ಪು ತಿಳ್ಕೊಂಡಿರ್ಬೋದು. ಪ್ರಮಾಣ ಇಲ್ಲದೆ ಅಂತ ತಿಳ್ಕೊಳಕ್ಕೆ ಆಗೋದೇ ಇಲ್ಲ. ಇವಾಗ ಈ ಮೂಲೆ ವಸ್ತು ಏನಿದೆಯೋ, ಸದ್ವಸ್ತು ಏನಿದೆಯೋ, ಅದು ಇಂದ್ರಿಯಗಳಿಗೆ ವೇದ್ಯವಾ? ಖಂಡಿತವಾಗಲೂ ಅಲ್ಲ. ಸುಷುಪ್ತಾತ್ಮನೇ ಇಂದ್ರಿಯಗಳಿಗೆ ವೇದ್ಯವಲ್ಲ. ಹೋದಿರೋ ಹೋಗ್ಕೊಳ್ಳಿ, ಅನುಮಾನದಿಂದ ಏನಾದರೂ ಹೇಳೋಣೇನೋ ಅಂತಂದರೆ, ಅನುಮಾನ ಯಾವಾಗ ಮಾಡ್ತೀವಿ? ಜ್ಞಾಪಕ ಮಾಡ್ಕೊಳ್ಳಿ. ಹೊಗೆ ನೋಡಿ ಬೆಂಕಿ ಇದೆ ಬೆಟ್ಟದ ಮೇಲೆ ಅಂತ ಹೇಳ್ತೀವಿ. ಏನೋ ನೋಡ್ತಾನೆ ಹೇಳ್ತೀವಿ.
ಅವಾಗ ಏನೋ ನೋಡಿ ಹೇಳಬೇಕು ಅಂದರೆ ಅಲ್ಲಿ ನೋಡೋದಕ್ಕೇನು ಇಲ್ವೇ ಇಲ್ಲ. ಗೊತ್ತಾಯ್ತಾ? ಅದರಿಂದ ಅನುಮಾನವೂ ಆಗಲ್ಲ. ಉಪಮಾನ ಅಂದರೆ ಅದೇ ಥರ ಇನ್ನೊಂದು ಏನಾದರೂ ಒಂದು ಇರಬೇಕು. ಪ್ರತಿಗಾದ್ಮನ್ ಥರಾನೇ ಇನ್ನೊಂದು ಏನಾದರೂ ಇದೆಯಾ? ಬ್ರಹ್ಮ ಥರಾನೇ ಇರೋದು ಇನ್ನೊಂದೇನಾದರೂ ಇದೆಯಾ? ಒಂದೂ ಇಲ್ಲ. ಅಲ್ಲಿಗೆ ಉಪಮಾನವೂ ಇಲ್ಲ. ಅರ್ಥಾಪತ್ತಿ ಅಂದ್ರೇನು ಗೊತ್ತಲ್ಲ? ದೇವದತ್ತ. ಯಾವನು ದೇವದತ್ತನ ಬಗ್ಗೆ ಹೇಳಿದ್ರು, ಅವನು ಊಟ ಮಾಡಿದ್ರು ಯಾರೂ ನೋಡೇ ಇಲ್ಲ ಅಂತ. ನಾನು ತೀರ್ಮಾನ ಮಾಡಿದೆ, ಓ ಯಾರೋ ದೊಡ್ಡ ಯೋಗಿ ಊಟನೇ ಮಾಡೋದಿಲ್ಲ ಅಂತ. ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಹೋದೆ. ನೋಡಿದ್ರೆ ಒಳ್ಳೆ ಪೈಲ್ವಾನು. ಏನು ಹೇಳಿದೆ ಅಂದರೆ, ಅವ್ರು ಊಟ ಮಾಡಿದ್ದೀನಿ ಯಾರೂ ನೋಡೇ ಇಲ್ಲ ಅಂದರೆ ಅರ್ಥ ಊಟ ಮಾಡೋದಿಲ್ಲ ಅಂತಲ್ಲ, ಯಾರು ನೋಡದೇ ಇರೋವಾಗ ಇವನು ಊಟ ಮಾಡ್ತಾನೆ ಅಂತಾಯ್ತು. ಅದಕ್ಕೆ ಅರ್ಥಾಪತ್ತಿ ಅಂತಾರೆ. ಇಲ್ಲೂ ಏನೋ ನೋಡಿ ಕೇಳಿತಾನೆ ಆಮೇಲೆ ಮಾಡೋದು ಈ ಪ್ರಮಾಣ. ಇಲ್ಲಿ ನೋಡೋದಕ್ಕೂ ಕೇಳೋದಕ್ಕೂ ಏನೂ ಇಲ್ವೇ ಇಲ್ಲ. ಆದ್ದರಿಂದ ಏನು ಹೇಳಿದಾಗಾಯ್ತು ಅಂದರೆ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಈ ಪ್ರಮಾಣ ಒಂದಕ್ಕೂ ಸಿಗೋಲ್ಲ. ಹಾಗಾದ್ರೆ ಯಾವುದರಿಂದ ಸಿಗಬೇಕು? ಈ ಥರ ವಸ್ತುಗಳನ್ನು ತಿಳಿಸೋದಕ್ಕೋಸ್ಕರನೇ ಇರೋದು ಶಾಸ್ತ್ರ. ಅದಕ್ಕೋಸ್ಕರ ಶಾಸ್ತ್ರದಿಂದಲೇ ತಿಳ್ಕೋಬೇಕು. ಶಾಸ್ತ್ರದಿಂದಲೇ ತಿಳ್ಕೊಳ್ಳೋದು ಅಂದರೆ ಸುಮ್ಮನೆ ಅವ್ರು ಹೇಳ್ತು ನಾವು ನಂಬೋದು ಅಂತಲ್ಲ. ಶಾಸ್ತ್ರದ ಆ ಥರನೂ ಇದೆ. ನೋಡು, ನೀ ಜ್ಯೋತಿಷ್ಠೋಮ ಅಂತ ಮಾಡು, ನಿನಗೆ ಸ್ವರ್ಗ ಸಿಗುತ್ತೆ ಅಂತ ಇದೆ. ನಾನೇನು ನೋಡ್ಕೊಂಬಂದು ಆಮೇಲೆ ಮಾಡ್ತೀನಾ ಯಜ್ಞ? ಇಲ್ಲ, ಹೇಳ್ತು ಮಾಡ್ತೀನಿ. ಹೌದಾನೆ? ನಂಬಿಕೆ ಇದೆ. ಅಂದರೆ ವೇದದಲ್ಲಿರೋ ಕರ್ಮಕಾಂಡದಲ್ಲಿ ಏನಿದೆ ಅಂದರೆ, ಹೇಳಿದ್ದನ್ನು ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಫಲ ಇದೆ ಅಂತ ಹೇಳಿದೆ, ನಾನು ಸತ್ತ ಮೇಲೆ ಸಿಗುತ್ತೆ. ಇದು ಶ್ರದ್ಧೆ, ನಂಬಿಕೆ ಇಟ್ಟು ನಾವು ಮಾಡೋದು. ಆದರೆ ಇಲ್ಲಿ ಏನೋ ಮಾಡೋದು, ಹೋಗೋದು, ಬರೋದು ಅನ್ನೋದಿಲ್ಲ. ನೋಡೋದ್ಸಲ ಇದು ಬ್ರಹ್ಮ. ಹೌದಾನೆಪ್ಪ? ಬ್ರಹ್ಮ ಎಲ್ಲೆಲ್ಲೂ ಇದೆಯೋ ಇಲ್ವಾ? ಎಲ್ಲೆಲ್ಲೂ ಇರೋದ್ರಿಂದ ಅಲ್ಲಿಗೆ ಹೋಗೋದು ಅಂದ್ರೆ ಏನರ್ಥ? ಗೊತ್ತಾಗ್ತೈತೇನ್ರಿ ಎಲ್ರಿಗೂ? ಬ್ರಹ್ಮನ್ ಪಡ್ಕೊಳ್ಳೋದಕ್ಕೆ ಎಲ್ಲಿಗೋ ಹೋಗಬೇಕು ಅನ್ನೋದಕ್ಕೆ ಅರ್ಥ ಇದೆಯೇನೋ? ಇಲ್ಲ. ಗೊತ್ತಾಯ್ತಾ? ಅಲ್ಲಿ ಹೋಗೋದಕ್ಕೆ ಏನಾದರೂ ಕರ್ಮ ಮಾಡಬೇಕು ಅಂತ ಅರ್ಥ ಇದೆಯೇನೋ? ಎಲ್ಲೆಲ್ಲೂ ಇರೋದು ಕೈಗೆ ಸಿಗ್ತಲೇ ಇದೆ. ಅದು ಕರ್ಮ ಏನು ಮಾಡೋದು? ಎಲ್ಲ ಕಡೆನೂ ಇದ್ದೇ ಇದೆ. ಕರ್ಮಕ್ಕೂ ಸಿಗಲ್ಲ, ಪ್ರಮಾಣಗಳಿಗೂ ಸಿಗಲ್ಲ, ಏನೂ ಸಿಗಲ್ಲ. ಆದರೆ ಇಲ್ಲದೇ ಇಲ್ಲ. ಆದ್ದರಿಂದ ಶ್ರುತಿ ಪ್ರಮಾಣ ಹೇಳಿದ್ರು ಕೂಡ ನಾನು ನಂಬೋದು ಹೇಗೆ? ಅದನ್ನ ಭಾಷ್ಯಕಾರ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ಪ್ರಮಾಣ ಅಂದರೆ ಅದು ಅನುಭವದಲ್ಲೇ ಪರ್ಯವಸಾನವಾಗಬೇಕು. ಅನುಭವಕ್ಕೆ ಬರಬೇಕು. ಗೊತ್ತಾಯ್ತಾ? ನಿಶ್ಚಯ ಫಲವಜ್ಞಾನ ಉತ್ಪಾದಕತ್ವ, ನಿಶ್ಚಿತ ಫಲ. ಅದರಿಂದ ಒಂದು ಪ್ರಯೋಜನವೂ ಇರಬೇಕು. ನಾನು ಕಷ್ಟಪಟ್ಟು ಸತ್ತು ಸುಣ್ಣವಾಗಿ ನಾನು ಅದನ್ನು ತಿಳ್ಕೊಂಡ್ರೆ ಲಾಭನೇ ಏನೂ ಇಲ್ಲ ಅಂದರೆ ಏನು ಮಾಡಬೇಕು? ಅದನ್ನು ಇಟ್ಕೊಂಡು. ಆದ್ದರಿಂದ ನನಗೆ ಪ್ರಯೋಜನವೂ ಇರಬೇಕು, ಸ್ಪಷ್ಟವಾದ ಜ್ಞಾನಕ್ಕೆ ಸಿಕ್ಕಲೂ ಬೇಕದು, ಅನುಭವಕ್ಕೆ ಬರಬೇಕು. ಆದ್ದರಿಂದ ಇದು ಹೇಗಿದು ಅಂದರೆ, ನಾನು ಅನುಭವದಿಂದ ಕಂಡುಕೊಳ್ಳಬಹುದಾದ್ದು, ಅನುಭವದಿಂದ ಕಂಡುಕೊಳ್ಳಬಹುದಾದ್ದು. ಪ್ರಯತ್ನ ಮಾಡೋದು ಕಷ್ಟ ಇದೆ, ಆದರೆ ಆಗುತ್ತೆ, ಅಸಾಧ್ಯ ಅಂತಿಲ್ಲ. ಯಾಕಂದರೆ ಶ್ರುತಿ ಹೇಳ್ತಾ ಇದೆ, ಹೀಗೀಗ ಮಾಡು, ಹೀಗೀಗ ಮಾಡು, ಹೀಗೆ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದೆ.
ಗೊತ್ತಾಯ್ತಾ? ಆದ್ದರಿಂದ ಅದನ್ನು ಹೇಗೆ ಅರ್ಥಕೊಳ್ಳೋದು? ಯಾವುದೋ ಪ್ರಮಾಣ ಸಿಗಲ್ವಲ್ಲಂದರೆ ನೋಡಪ್ಪ, ಶಾಸ್ತ್ರದಿಂದ ಆಚಾರ್ಯನ ಮುಖಾಂತರ ತಿಳ್ಕೋ. ಗೊತ್ತಾಗ್ತಾ ಇದೆಯಾ? ಹೇಗೆ ಅಂದರೆ, ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯೋ ಅಭಿನದ್ಧಾಕ್ಷಮಾನೀಯ ತಂ ತಥೋತಿ ಜನೆ ವಿಸೃಜೇತ್ ಸ ಯಥಾ ತತ್ರ ಪ್ರಾಂಗೋದಂಗ್ವಾ ಪ್ರತ್ಯಂಗ್ವಾ ಪ್ರಧ್ಮಾಯೀತ ಅಭಿನದ್ದಾಕ್ಷ ಅನೀತೋ ಅಭಿನದ್ದಾಕ್ಷೋ ಸೃಷ್ಟ. ಆಯ್ತಾ? ಯಥಾಭಿನಹನಂ ಪ್ರಮುಚ್ಯ ಇರಲಿ. ಅವನು ಯಾರೋ ಕಾಲ್ಟರ್ ಮಾಡಿದ್ದಾರೆ, ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಿಡ್ಕೊಂಡು ಹೋಗ್ಬಿಟ್ಟು ಅವನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಟ್ಟು ಅವನೇನು ಕೊಲ್ಲಿಲ್ಲ, ಕಣ್ಣು ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ. ಅವ್ನು ಬಿಚ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಥರ ಕಟ್ಬಿಟ್ಟಿದ್ದಾರೆ. ಆಮೇಲೆ ಅದು ಬಿಚ್ಕೊಳ್ಳೋಕ್ಕಾಗದೆ ಅವರ ಕೈಗಳು ಕಟ್ಬಿಟ್ಟಿದ್ದಾರೆ. ಏನು ಮಾಡಬೇಕು? ಸರಿ ಹೋಗಿರಗಾದ್ರೆ ಅವನು ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ನೋಡಿ, ಯಾರೋ ಕಣ್ಣು ಕಟ್ಬಿಟ್ಟು ಇದು ಮಾಡಿಬಿಟ್ಟು ಅದಕ್ಕೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನೂ ಇಲ್ಲ, ಇಲ್ಲಿ ಬಿಟ್ಬಿಟ್ಟಿದ್ದಾರೆ ನನ್ನ. ನಾನು ಗಂಧಾರ ದೇಶದವನು, ಗಂಧಾರಕ್ಕೆ ಹೋಗಬೇಕು ನಾನು, ದಯವಿಟ್ಟು ನನಗೆ ದಾರಿ ತೋರಿಸಿ ಅಂತ ಕೇಳ್ತಾನೆ. ಅವಾಗೇನೋ ಅಂದರೆ ದಾರಿ ತಿಳಿದಿರೋನೊಬ್ಬ ಯಾವನೋ ಒಬ್ಬ ಗೊತ್ತು ಅವನಿಗೆ. ಅವನು ನೋಡಪ್ಪ, ಹೀಗೆ ಮಾಡು, ಹೀಗೆ ಹೋಗು, ಗೊತ್ತಾಯ್ತಾ? ಆಮೇಲೆ ಅವನೇ ಕಣ್ಣು ಕಟ್ಟೆಲ್ಲ ಬಿಚ್ಚಿಬಿಟ್ಟು ಹೀಗೆ ಹೋಗಪ್ಪ, ಹಾಗೋಗು ಅಂತ ದಾರಿಯನ್ನು ತಿಳಿಸ್ಕೊಟ್ಟ. ಗೊತ್ತಾಯ್ತಾ? ದಾರಿಯನ್ನು ಕೊಟ್ಟಿದ್ದರಿಂದ ಇವನು ಗಂಧಾರ ದೇಶವನ್ನು ತಲುಪದ. ಗೊತ್ತಾಯ್ತಾ? ಗಂಧಾರನ ಸೇರಿದ. ಹಾಗೇನೆ ಇಲ್ಲಿ ಆಚಾರ್ಯವಾನ್ ಪುರುಷೋ ವೇದ. ಹೀಗೆ ಸರಿಯಾಗಿರ್ತಕ್ಕಂಥ ಆಚಾರ್ಯನ ಮುಖಾಂತರ ಇದನ್ನು ಶಾಸ್ತ್ರಸಮ್ಮತವಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಂಡ್ರೆ ಮಟ್ಟಿಗೆ ಇದು ಗೊತ್ತಾಗುತ್ತೆ, ಇಲ್ಲದೆ ಹೋದರೆ ಇಲ್ಲ. ಗೊತ್ತಾಯ್ತಾ? ಇಲ್ಲಿ ಏನೇನು ಪದಗಳು ಗಮನಿಸ್ಬೇಕು ನೋಡಿ. ಆಚಾರ್ಯವಾನ್ ಪುರುಷೋ ವೇದ ಅಂತ ಇದೆ, ಅಂದರೆ ತಿಳ್ಕೋಬೇಕು. ಇದು ತಿಳ್ಕೊಳ್ಬೇಕಾಗಿರೋ ವಿಚಾರ. ಅದಕ್ಕೇನೆ ಇದು ಜ್ಞಾನಕಾಂಡ ಅಂತ ಹೆಸರು. ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಇಲ್ಲಿ ಕರ್ಮಕಾಂಡದಲ್ಲಿ ಏನೋ ಮಾಡೋ ವಿಚಾರ, ಏನೋ ಮಾಡಿದ್ರೆ ಆ ಥರ ಫಲ ಸಿಗುತ್ತೆ ಅಂತ. ಇದನ್ನು ಮಾಡಬೇಕು, ಮುಂಚೆ ಇದನ್ನು ತಿಳ್ಕೋಬೇಕು, ಯಜ್ಞ ಹೇಗೆ ಮಾಡೋದು ಅಂತ ತಿಳ್ಕೋಬೇಕು. ತಿಳ್ಕೊಂಡಾದ್ಮೇಲೆ ಮಾಡಬೇಕು, ಮಾಡಬೇಕಾದ್ಮೇಲೆ ಫಲ ಬರೋದಕ್ಕೆ ಕಾಯಬೇಕು. ಗೊತ್ತಾಯ್ತಾ? ಇಷ್ಟೆಲ್ಲ ಇದೆ ಕರ್ಮಕಾಂಡದಲ್ಲಿ. ಇಲ್ಲಿ ಹಾಗಲ್ಲ, ನೀನು ತಿಳ್ಕೋಬೇಕು, ಇಲ್ಲೇ ತಿಳ್ಕೋಬೇಕು. ತಿಳ್ಕೋಬೇಕು ಅಂತ ಆದಮೇಲೆ ಇನ್ನೇನು ಇಲ್ವೇ ಇಲ್ಲ, ಆಗೋಯ್ತು. ತಿಳ್ಕೊಳ್ಬೇಕಷ್ಟೆ. ಏನು ತಿಳ್ಕೋಬೇಕು ಅಂತ ತಿಳ್ಕೊಂಡು ಆತ್ಮ ತತ್ವಮಸಿ ಅಂತ ತಿಳ್ಕೋಬೇಕು. ಅದು ನೀನೇ ತಿಳ್ಕೋಬೇಕಷ್ಟೆ. ಅದಕ್ಕೆ ಬಹಳ ಈ ಪ್ಯಾಸೇಜು ಬಹಳ ಚೆನ್ನಾಗಿದೆ. ಈ ಮೇಲೆ ವರ್ಣಿಸಿರುವ ದೃಷ್ಟಾಂತವು ಹೇಗೋ ಏನೋ, ತನ್ನ ದೇಶವಾದ ಗಂಧಾರದಿಂದ ಕಳ್ಳರು ಕಣ್ಣು ಕಟ್ಟಿ ಆ ತಂದು ಪುರುಷನ ವಿವೇಕವಿಲ್ಲದೆ ದಿಕ್ತೋಚಿತವನಾಗಿ ಹಸಿವು ಬಾಯಾರಿಕೆ ಮುಂತಾದ ಉಳ್ಳವನಾಗಿ ಹುಲಿ ಕಳ್ಳರು ಮುಂತಾದ ಅನೇಕ ಭಯಗಳಿಂದಲೂ ಅನರ್ಥ ಸಮೂಹದಿಂದಲೂ ಕೂಡಿರುವ ಅರಣ್ಯವನ್ನು ಹೊಕ್ಕು ದುಃಖದಿಂದ ಸಂಕಟಪಡುತ್ತಾ ಅಳುತ್ತಾ ಕಟ್ಟುಗಳಿಂದ ಬಿಡುಗಡೆ ಹೊಂದಬೇಕೆಂದಿದ್ದನೋ ಅವನನ್ನು ಯಾರೋ ಒಬ್ಬ ಕಾರಣಿಕನು ಆ ಬಂಧದಿಂದ ಬಿಡಿಸಿ ತನ್ನ ದೇಶದ ಗಂಧಾರವನ್ನು ಸೇರಿಸಿ ಸಮಾಧಾನ ಸುಖಿಯಾದನೋ.
ಹಾಗೆ ಇಲ್ಲೇನಾಗಿದೆ, ಜಗತ್ತಿನ ಆತ್ಮಸ್ವರೂಪವಾದ ಸತ್ತಿನಿಂದ ತೇಜೋಬನ್ನಾದಿಮಯವಾದ ಈ ಶರೀರವನ್ನು ಪಡ್ಕೊಂಡಿದ್ದೀನಿ. ಆಮೇಲೆ ಗೊತ್ತಾದ್ಮೇಲೆ ಉಪದೇಶವನ್ನು ಪಡೆದವನು ಮೇಧಾವಿಯು ಮತ್ತೊಬ್ಬರು ಹೇಳಿದ ಊರಿಗೆ ಸೇರುವ ಮಾರ್ಗವನ್ನು ನಿಶ್ಚಯಿಸುವುದಕ್ಕೆ ಶಕ್ತನಾಗಿರುವವನು ಗಾಂಧಾರ ದೇಶವನ್ನೇ ಸೇರುತ್ತಾನೋ ಹೇಗೆ ಹಾಗಿಲ್ಲದ ಮಂದಮತಿಯಾಗಲಿ ಮತ್ತೊಂದು ದೇಶವನ್ನು ನೋಡಬೇಕೆಂಬ ಆಶೆಯುಳ್ಳವನಾಗಲಿ ಹೋಗುವುದಿಲ್ಲವೋ. ಆಚಾರ್ಯ ಉಪದೇಶ ಕೇಳಿದ ಮೇಲೂ ಅವನಲ್ಲಿ ಮುಮುಕ್ಷತ್ವ ಸೇರ್ಲೇಬೇಕು. ಗಾಂಧಾರ ದೇಶ ಹೌದು, ಸೇರಬೇಕು ಅಂತ ಇರಬೇಕಲ್ಲ, ಅವನಿಗಿರಬೇಕು. ಹೌದು ಹೌದು ಹೌದು, ಏನು ಒಂದು ಪದಾನು ಬಿಡೋದಿಲ್ಲ. ಹಾಗೇನೆ ಇಲ್ಲಿ ಈ ಶರೀರ ಹೇಗಿದೆ, ವಾತ, ಪಿತ್ತ, ಕಫ, ರಕ್ತ, ಕೊಬ್ಬು, ಮಾಂಸ, ಎಲುಬು, ಮಜ್ಜೆ, ರೇತಸ್ಸು, ಕ್ರಿಮಿಗಳು, ಮೂತ್ರಪುರೀಷಗಳು ಇವುಗಳುಳ್ಳದ್ದು. ಶೀತೋಷ್ಣಗಳೇ ಮುಂತಾದ ಅನೇಕ ದ್ವಂದ್ವಗಳುಳ್ಳದ್ದು. ಈ ದೇಹಾರಣ್ಯ, ಈ ಅರಣ್ಯದಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ. ಹೇಗಿದೆ, ಮೋಹವೆಂಬ ಬಟ್ಟೆ ಕಟ್ಕೊಂಡಿದ್ದೀನಿ. ನಿಜವಾಗಲೂ ನೋಡಿದ್ರೆ ಎಲ್ಲ ಅಸಹ್ಯಕರವಾಗೇ ಇದೆ ಅಲ್ವಾ, ಎಲ್ಲ ಅಸಹ್ಯಕರವಾಗಿದೆ. ಎಲ್ಲ ಅಸಹ್ಯಕರವಾಗಿದ್ದರೂ ಯಾವ್ದು ನಮ್ಮನ್ನು ಇದಕ್ಕೆ ಬಂಧಿಸಿರೋದು? ಮೋಹ ತಾನೆ. ಚೆನ್ನಾಗಿದ್ನೆಲ್ಲ ಪುನಃ ಪುನಃ ಯೋಚನೆ ಮಾಡ್ತಾ ಇರಬೇಕು. ಮೋಹ ಇರೋದ್ರಿಂದಲೇ ನಾನು ಇಷ್ಟು ತೊಂದರೆ ಆದರೂ ಇಲ್ಲಿ ಬಿದ್ದಿರೋದು, ಇಷ್ಟೊಂದು ಅಸಹ್ಯಕರವಾಗಿದ್ದರೂ ಇಲ್ಲಿ ಬಿದ್ದಿರೋದು ಅಲ್ವಾ. ಹಾಗೆ ಮೋಹವೆಂಬ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿಕೊಂಡು ಹೆಂಡತಿ, ಮಗ, ಸ್ನೇಹಿತ, ದನ, ಕರು, ನೆಂಟರಿಷ್ಟರು ಮುಂತಾದ ದೃಷ್ಟ ಅದೃಷ್ಟ ರೂಪವಾದ ಅನೇಕ ವಿಷಯಗಳ ಆಸೆಯಿಂದ ಬಿಗಿಯಲ್ಪಟ್ಟು ಪುಣ್ಯಪಾಪಗಳೇ ಮುಂತಾದ ಕಳ್ಳರು ಕರೆತಂದು ಹೋಗಿಸಲಾಗಿ, ನಾನಿಂಥವ್ರ ಮಗನು, ನನಗಿಂಥವ್ರ ನೆಂಟರು, ನಾನು ಸುಖಿ ದುಃಖಿ, ದಡ್ಡ ಜಾಣ, ಧಾರ್ಮಿಕ ಬಂಧುಗಳುಳ್ಳವನು, ಹುಟ್ಟಿದೆ ಸತ್ತೆ, ಮುದುಕ ಆಗಿಬಿಟ್ಟೆ, ಪಾಪಿ, ನನ್ನ ಮಗ ಸತ್ತ, ನನ್ನ ಧನ ನಷ್ಟ ಆಯಿತು, ಅಯ್ಯೋ ಕೆಟ್ಟೋದೆ, ಹೇಗೆ ಬದುಕಿರಲಿ, ನನ್ನ ಗತಿಯೇನು, ನನ್ನ ಕಾಪಾಡುವುದು ಯಾವುದು ಎಂದಿದ್ದು ಅನೇಕ ಶತಸಹಸ್ರ ಅನರ್ಥ ಸಮೂಹಗಳುಳ್ಳವನಾಗಿ ಅಳುತ್ತಾ, ಹೇಗೋ ಹೆಚ್ಚಿನ ಪುಣ್ಯದಿಂದ ಏನೋ ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದ, ಅದರ ಪರಿಣಾಮವಾಗಿ ಪರಮಕಾರಣಿಕನಾದ ಯಾವನೋ ಒಬ್ಬ ಸದ್ಬ್ರಾಹ್ಮಾತ್ಮನನ್ನು ಅರಿತಿರುವ ಬಂಧನಗಳಿಂದ ವಿಮುಕ್ತನಾದ ಬ್ರಹ್ಮಿಷ್ಠನನ್ನು ಹೇಗೋ ಯಾವಾಗ ಪಡೆದುಕೊಳ್ಳುತ್ತಾನೋ ಆ ಬ್ರಹ್ಮಜ್ಞಾನಿಯು ಕರುಣೆಯಿಂದ ಸಂಸಾರ ವಿಷಯಗಳ ದೋಷಗಳನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸಿಕೊಡಲು, ಬಾ ಈ ಕ್ರಮದಲ್ಲಿ ಹೋಗ್ಬೇಕಪ್ಪ, ನೀನು ಈ ಕ್ರಮದಲ್ಲಿ ಹೋಗದೆ ಇದ್ರೆ ಆಗೋದಿಲ್ಲ. ಮುಂಚೆ ದಮ, ಶಮ ಇದೆಲ್ಲ ಕಲ್ತ್ಕೋ. ಮುಂಚೆ ಈ ಮೋಹ ಕಡಿಮೆ ಮಾಡ್ಕೊಳ್ತಾ ಹೋಗೋ, ಗೊತ್ತಾಯ್ತಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ನಾನು ನೋಡ್ತಾ ಇರಬೇಕು. ಜನ್ಮ ಮೃತ್ಯು ಜರ ಎಷ್ಟು ಸಲ ಸತ್ತಿದ್ದೀನಿ. ಒಂದೊಂದು ಸಲನೂ ನಮ್ಮಮ್ಮ, ನಮ್ಮಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಇದ್ವಿ. ಸತ್ತೋಗಿದ್ಮೇಲೆ ಯಾವ ಅಮ್ಮ ಯಾವ ಅಪ್ಪ ಬಹಳ ಸಲ ಬರುತ್ತೆ. ನಮ್ಮಮ್ಮ ಸತ್ತ ಮೇಲೆ ಏನು 3-4 ವರ್ಷ ಆದರೂ ತಡ್ಕೊಳಕ್ಕಾಗ್ತಾಯಿಲ್ಲ. ಈಗ ಹೋಗ್ಬಿಟ್ರೆ ಹೋಗ್ಬಿಟ್ರು. ಆಮೇಲೆ ಹಾಗೆ ಕೂತು ಯೋಚನೆ, ಏನಿದು, ಏನು ಮಾಡ್ತಾಯಿರೋದು. ಒಂದು ದಿವಸ ತಪ್ಪದೆ ಸ್ವಪ್ನದಲ್ಲಿ ಬರೋದು, ಯಾವಳಿ ಅಮ್ಮ, ಏನಿದೆ ಸಂಬಂಧ ಇವಾಗ. ನಾನು ಬದುಕಿರೋವರೆಗೆ ಆ ಅಮ್ಮನ ನಾನು ಜ್ಞಾಪಕ ಇಟ್ಕೊಂಡಿರ್ತೀನಿ, ಗೊತ್ತಾಯ್ತಾ. ಅವಳ ಸಂಬಂಧ ಆಕೆಗೆ ನನ್ನ ಸಂಬಂಧ ಇಲ್ಲ.
ಆಮೇಲೆ ನನ್ನ ಸಂಬಂಧ ಆಕೆಗೂ ಇಲ್ಲ, ಏನೂ ಇಲ್ಲ, ನಾವಿಬ್ಬರು ಎಲ್ಲ ಹೊಟ್ಟೋದು ಆಗೋಯ್ತು. ಗೊತ್ತಾಗ್ತಾ ಇದೆಯಾ? ಭಗವಾನ್ ವ್ಯಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಮಹಾಭಾರತ. ಈ ಹೆಂಡತಿ ಮಕ್ಕಳು ಅವರು ಇವರು ಅಂದರೆ ಏನು ಅಂದರೆ, ಅದು ದೃಷ್ಟಾಂತ. ಹಿಮವತ್ ಪರ್ವತದಲ್ಲಿ ಅಲ್ಲಿ ಮರಗಳನ್ನ ಕಡಿತಾರೆ, ಅದನ್ನು ಆಮೇಲೆ ಕಲ್ಕತ್ತಾವ್ರಿಗೆ ಸಾಗಿಸ್ಬೇಕು. ಹೇಗೆ ಸಾಗಿಸ್ಬೇಕು ಅಂದರೆ ಎಲ್ಲ ದಿಮ್ಮಿಗಳು ಮಾಡಿಬಿಟ್ಟು ಅದ್ರ ಮೇಲೆ ಏನೋ ಕೆತ್ತು ಬಿಡ್ತಾರೆ, ತಮ್ಮದು ಹೆಸರು ಏನೋ ಬರೆದು ಬಿಡ್ತಾರೆ, ಪೇಂಟ್ ಬರೆದು ಅದನ್ನು ಗಂಗಾ ನದಿಯಲ್ಲಿ ಬಿಟ್ಬಿಡ್ತಾರೆ. ಅವಾಗೆಲ್ಲ ಅದೇ ತಾನೆ, ಲಾರಿಗಳಿದ್ದಾಗಲ್ವಲ್ಲ, ಹೋಗುತ್ತೆ. ಅಲ್ಲಿ ಅವರ ಗ್ರಾಮಗಳಲ್ಲಿ ಬರೋದೇ ಕಾದ್ಕೊಂಡಿರ್ತಾರೆ, ಆದರೂ ತಮ್ಮ ತಗೋತಾ ಇರ್ತಾರೆ. ಆವಾಗ ಬರ್ತಾ ಇರುವಾಗ ಒಂದು ದಿಮ್ಮಿ ಈ ಕಡೆ ಬರ್ತಂತೆ, ಇನ್ನೊಂದು ದಿಮ್ಮಿ ಈ ಕಡೆ ಬರ್ತಾ ಇದೆಯಂತೆ. ಬಂದು ಎಲ್ಲ ಇತ್ತು ಇಲ್ಲೋ ಅದೇನೋ ಬಂತು ಅಂತೂ ಒಂದಕ್ಕೊಂದು ಮೆತ್ಕೊಂಡ್ಬಿಡ್ತಂತೆ. ಓಹೋಹೋ, ಅಪ್ಕೊಂಡ್ಬಿಡ್ತು, ಮುತ್ತಿಟ್ಕೊಂಡ್ಬಿಡ್ತು, ಹೀಗಾಯ್ತು ಆಗಾಯ್ತು. ಇನ್ಯಾವುದೋ ಬಂತು, ಅದು ಆ ಕಡೆ ಹೊಟ್ಟೈತೆ, ಇದು ಈ ಕಡೆ ಹೊಟ್ಟೈತು. ಏನಿದೆ ಆಮೇಲೆ ಸಂಬಂಧ? ಸ್ವಲ್ಪ ರಿಫ್ಲೆಕ್ಟ್ ಮಾಡಿದ್ರೇ ವಿಚಿತ್ರವಾಗಿದೆ ಇದು ಸಂಬಂಧ. ಆದ್ದರಿಂದ ಈ ಥರ ಇದನ್ನೆಲ್ಲ ಜನ್ಮ ಮೃತ್ಯುಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ ಇದನ್ನು ನೋಡ್ತಾ ಇರಬೇಕು. ಆದ್ದರಿಂದ ಇದರಿಂದ ಪಾರಾಗಬೇಕು ಅನ್ನೋದು ಬರ್ತಾ ಹೋಗುತ್ತೆ. ಇದರಿಂದ ಪಾರಾಗಬೇಕು ಅನ್ನೋದೇ ಬರೋದಿಲ್ಲ. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಹೀಗೆ ಆಚಾರ್ಯನ ಪುರುಷನೇ ಅರ್ಥಕೊಳ್ಳುತ್ತಾನೆ. ಅದಾ ಅದಾದ ಮೇಲೆ ಎಲ್ಲಿ ಬರ್ತದೆ? ತಿಳ್ಕೊಂಡ್ಬಿಟ್ಟ ಅಂದರೆ, ತಿಳ್ಕೊಂಡ್ಬಿಟ್ಟ ಮೇಲೆ ಏನಾಯ್ತು ಗೊತ್ತಾ? ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸೆ ಇತಿ. ಅಂದರೆ ಏನಪ್ಪ ಅಂದರೆ, ತಿಳ್ಕೊಂಬಿಟ್ಟ ಆದಮೇಲೆ ಇನ್ನೇನೂ ಇಲ್ಲ, ಈ ಶರೀರ ಬೀಳೋವರೆಗೇನೆ ಕಾಯೋದು. ಈ ಶರೀರ ಬಿದ್ದ ಮೇಲೆ ಏನಿಲ್ಲ, ಸಂಪತ್ಸೆ ಇದೆ, ಅಲ್ಲೇ ಸೇರ್ಕೊಂಡು ಹೋಗ್ಬಿಡ್ತಾನೆ. ಪುನಃ ಬರೋದು ಅನ್ನೋದು ಇಲ್ಲವೇ ಇಲ್ಲ. ಗೊತ್ತಾಗ್ತಾ? ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ, ಇದೇನು ವಾಪಸ್ ಬರೋದೇ ಇಲ್ಲ ಅಂದರೆ ಹೇಗೆ? ಅಲ್ಲಿವರೆಗೆ ಯಾತಿ ಕಾಯಬೇಕು? ಈ ಶರೀರ ಬೀಳೋವರೆಗೆ ಯಾತಿಗೋಸ್ಕರ ಕಾಯಬೇಕು? ಗೊತ್ತಾಯ್ತಾ? ಇವಾಗಲೇ ಸೇರ್ಕೊಳ್ಳಿಲ್ವಾಗ್ನೋ ನೋಡಿದ್ವಿ, ತಿಳಿದುಕೊಂಡು ಕೂಡಲೇ ಸರಿ. ಅಲ್ಲಿವರೆಗೆ ಕಾಯಬೇಕು ಅಂದರೆ ಕಾರಣ ಹೇಳ್ತಾರೆ. ನೋಡಪ್ಪ, ಶರೀರ ಪ್ರಾರಬ್ಧ ಅನ್ನೋದೊಂದಿದೆ. ಈ ಪ್ರಾರಬ್ಧ ಅನ್ನೋದು ಏನು ಅಂದರೆ, ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದಂತಹ ವಾಗ್ವೃತ್ತಿ ಮನೋವೃತ್ತಿ ಇದರಲ್ಲಿ ಸೇರ್ಕೊಂಡಿತ್ತಲ್ಲ ಕರ್ಮ, ಆ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಅಂತ ಕೊಟ್ಟಿರೋ ಶರೀರ. ಅಂತಾನೆ ಇದು ಹೇಗೆ ಅಂದರೆ, ನಾನು ಬುಗುರಿಗೆ ದಾರ ಸುತ್ತಿ ಹೀಗೆ ಹೊಡೆದು ಬಿಟ್ಟಿದ್ದೀನಿ, ಅದು ತಿರುಗ್ತಾ ಇದೆ. ಎಲ್ಲಿವರೆಗೆ ತಿರುಗುತ್ತೆ? ನಾನು ಶಕ್ತಿ ಕೊಟ್ಟಿದ್ನಲ್ಲ ಎಷ್ಟು, ಆ ಶಕ್ತಿ ಮುಗಿಯೋವರೆಗೆ ತಿರುಗ್ತಲೇ ಇರುತ್ತೆ, ಆಮೇಲೆ ತಾನೇ ಬಿದ್ದೋಗೋದು. ಹಾಗೇನೆ ಯಾವ ಕರ್ಮದಿಂದ ಈ ಶರೀರ ಬಂದಿದೆಯೋ ಆ ಕರ್ಮ ಮುಕ್ತಾಯ ಆಗೋವರೆಗೆ, ಅಂದರೆ ಪ್ರಾರಬ್ಧ ಮುಕ್ತಾಯ ಆಗೋವರೆಗೆ ಈ ಶರೀರ ನಡ್ಕೊಂಡು ಹೋಗ್ತಲೇ ಇರುತ್ತೆ. ಗೊತ್ತಾಯ್ತಾ? ಶರೀರ ನಡ್ಕೊಂಡು ಹೋಗ್ತಾ ಇರುವಾಗ
ಅಲ್ಲಿ ಏನೇನೋ ನಡೀತಲೇ ಇರುತ್ತೆ. ಅಲ್ಲಿದೆ ಸುಖ ಇದೆ, ದುಃಖ ಇದೆ, ಯಾರೋ ಬೈದರು, ಯಾರೋ ಹೊಗಳಿದ್ರು, ಯಾರೋ ನಮಸ್ಕಾರ ಮಾಡಿದ್ರು, ಇನ್ಯಾರೊಬ್ಬರು ಬೈದ್ಬಿಟ್ಟು ಹೋದರು, ಎಲ್ಲ ಇರುತ್ತೆ. ಗೊತ್ತಾಯ್ತಾ? ಎಲ್ಲ ಇದ್ರೂ ಇವನು ಅದನ್ನು ತನ್ನದು ಅಂತ ಅಂಟಿಸ್ಕೊಳ್ಳೋದಿಲ್ಲ. ಗೊತ್ತಾಯ್ತಲ್ಲ? ಯಾಕೆಂದರೆ ಈಗಾಗಲೇ ನೋಡಿ, ಇವಾಗ ನಮಗೆ ಇನ್ನೂ ಜ್ಞಾನ ಏನು ಬಂದಿಲ್ಲ, ಬ್ರಹ್ಮಜ್ಞಾನ ಆತ್ಮಕ್ಕೆ ಜ್ಞಾನ ಬಂದಿಲ್ಲ. ಈಗಲೇ ನೋಡಿ, ಈಗಲೇ ಸುಷುಪ್ತಿಗೆ ಹೋದ ಕೂಡಲೇ ಎಚ್ಚರಿಕೆಯಲ್ಲಿದ್ದಂಥ ನನ್ನ ವ್ಯಕ್ತಿತ್ವ ಸಂಪೂರ್ಣ ಹೋಗಿದೆಯೋ ಇಲ್ವೋ? ಈಗಲೇ ಹೋಗಿದೆ. ಅಂದರೆ ಏನು ವ್ಯತ್ಯಾಸ? ಈಗಲೇ ಹೋಗಿದ್ರು ನಾನು ನಿದ್ದೆ ಮಾಡ್ತಾ ಇದ್ದಾಗ ನಂಗೆ ನೋವು ಗೊತ್ತಾಗಲ್ಲ, ಆಮೇಲೆ ನೋವು ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಹಾಗೆ ನಿದ್ದೆಲಿದ್ದಾಗ ನನ್ನ ಸುಖವೂ ಗೊತ್ತಾಗಲ್ಲ, ಆದರೆ ಆಮೇಲೆ ಸುಖ ಗೊತ್ತಾಗುತ್ತೆ. ಇತಿಹಾಸ ಇದೆ. ಹಾಗೆ ಅವನಿಗೂ ಆಗ್ತಾ ಇರುತ್ತೆ. ಆ ಸುಖ ದುಃಖನ ಅವನು ಅನುಭವಿಸ್ತಾ ಇದ್ದಾನ? ಗೊತ್ತಾಗ್ತಾ ಇದೆ ನಿಮಗೆ? ಪ್ರಶ್ನೆ ನೋಡಿ, ಸುಖ ದುಃಖಗಳನ್ನ ಅನುಭವಿಸೋದು ಯಾವುದನ್ನ ಇಟ್ಕೊಂಡು ಅನುಭವಿಸ್ತೀವಿ ಹೇಳಿ? ಮನಸ್ಸನ್ನು ಇಟ್ಕೊಂಡು ಅನುಭವಿಸ್ತೀವಿ. ಗೊತ್ತಾನೆ? ಅಲ್ಲಿಗೆ ಸುಖ ದುಃಖ ಲಾಭ ನಷ್ಟ ಎಲ್ಲ ಮನಸ್ಸಿನಲ್ಲೇ ಇರೋದು, ಮನಸ್ಸಿನವರೆಗೂ ಇರುತ್ತೆ. ಗೊತ್ತಾನೆ? ಈಗ ತನ್ನನ್ನು ತಾನು ಅವನು ಏನಂತ ತಿಳ್ಕೊಂಡಿದ್ದಾನೆ ಅಂದರೆ, ಮನಸ್ಸಿಗೂ ದಾಟಿರ್ತಕ್ಕಂಥವ್ನು ನಾನು, ಇದು ಒಂದರ ಸಂಬಂಧವೂ ಇಲ್ಲದೆ ಇರೋದು ನಾನು ಅಂತ ತಿಳ್ಕೊಂಡಿದ್ದಾನೆ. ಅದರದ್ದು ಇಲ್ವೇ ಇಲ್ಲ ಅಂತಲ್ಲ, ನನಗೆ ಗೊತ್ತು ಇದೆ, ಸುಷುಪ್ತಿಗೆ ಹೋದರೆ ಇದ್ದೇ ಇದೆ ಇದು. ಆದರೆ ಅಲ್ಲಿ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಗೊತ್ತಾಯ್ತಾ? ನಾನು ಬ್ರಹ್ಮೆ ಅಂತ ಗೊತ್ತಾಗಿದೆ. ಆದರೂ ಶರೀರ ಮುಂದುವರಿತಾ ಇರುವಾಗ ಹೀಗಿದ್ದರೂ ಕೂಡ, ಮನಸ್ಸಿನಲ್ಲೆಲ್ಲ ಆಗ್ತಾ ಇದ್ದರೂ ಕೂಡ ಅದನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರ್ತಾನೆ. ತನಗಾಯಿತು ಅಂದ್ಕೊಳ್ಳೋದಿಲ್ಲ. ಯಾತಕ್ಕೆ ಅಂತ ನೋಡಿ, ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತದ್ ಕ್ಷೇತ್ರಂ. ಈ ಮನಸ್ಸಿನಲ್ಲೆಲ್ಲ ಇದೆಯಲ್ಲ, ಇಚ್ಛಾ ದ್ವೇಷ ಸುಖ ದುಃಖ ಏನೇನೋ ಇದೆಯಲ್ಲ, ಇದೆಲ್ಲವೂ ಕ್ಷೇತ್ರವೇ. ನಾನು ಕ್ಷೇತ್ರಜ್ಞ ಆಗಿರೋವಾಗಲೇ ಇದ್ರ ಸಂಬಂಧ ಇಲ್ಲ. ಇವಾಗ ಕ್ಷೇತ್ರಜ್ಞನೂ ಅಲ್ಲ, ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ಸಂಬಂಧ ಇನ್ನೂ ಇಲ್ಲ. ಬಹಳ ಸುಂದರವಾಗಿರೋದೊಂದು, ಬಹಳ ಪಾಠ ಕಲಿಸುವಂಥದ್ದು ಒಂದು ಘಟನೆ. ರಮಣ ಮಹರ್ಷಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸರಿಯಾಗಿ ಮಲ್ಕೊಂಡಿದ್ದೇ ಇಲ್ಲ, ಏನೋ ಯಾವಾಗಲೂ ಒಂಥರ ಹೀಗಿರೋದೆ ನೋಡಿದ್ದು ಅಲ್ವಾ. ಅವ್ರು ಕ್ಯಾನ್ಸರ್ ಆಗೋಯ್ತು. ಕ್ಯಾನ್ಸರ್ ಆವಾಗ ಇನ್ನೂ ಇಷ್ಟೆಲ್ಲ ಗೊತ್ತಿರಲಿಲ್ಲ, ಸುಮ್ಮನೆ ಕುಯ್ದು ಹಾಕೋದಷ್ಟೇ, ಸುಮ್ಮನೆ ಕುಯ್ತಾ ಇದ್ದಾರೆ. ಸರಿ, ಎಲ್ಲ ಬ್ಯಾಂಡೇಜ್ ಒಂದು ಸ್ವಲ್ಪ ಕಟ್ತಾರೆ. ಯಾವಾಗಲೂ ಒಂದು ಸಲ ಇಲ್ಲಿಂದ ಹೊರಳಿದ್ದಾರೆ ಪಕ್ಕಕ್ಕೆ ಹೊರಳಿದಾಗ ಹಾ ಅಂದಿದ್ದಾರೆ. ಪಾಪ ಸೇವಕ ಅಲ್ಲಿದ್ದ, ಅವನು ಕೇಳ್ದ, ಏನೋ ನೋವಾಗ್ತವ್ರು ಹಂಗೆ ಕಾಣಿಸುತ್ತೆ ಅಂದ. ಅವರು, ನನಗೂ ಹಾಗೆ ಕಾಣಿಸುತ್ತೆ. ಗೊತ್ತಾಯ್ತಾ? ಯಾವನಿಗೆ ಕಾಣಿಸುತ್ತೋ ಅವನು ಕಾಣಿಸಿದ್ದಕ್ಕಿಂತ ಬೇರೆ ತಾನೆ. ಗೊತ್ತಾಯ್ತಾ? ಆದ್ದರಿಂದ
ಇದು ಅನುಭವಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಯಾಕೆಂದ್ರೆ ನೋಡಿ, ಅಲ್ಲೇ ಭಗವಂತ ಕೇಳ್ತಾನೆ, ಯಾವನೇ ಜ್ಞಾನವನ್ನು ಪಡ್ಕೊಂಡಿದ್ದಾನೋ ಅವನಿಗೆ ಸ್ಥಿತಪ್ರಜ್ಞ ಅಂತಾರೆ. ಗೊತ್ತಾಯ್ತಾ? ಸ್ಥಿತಪ್ರಜ್ಞೆ ಎಲ್ಲ ಹೇಳಿದಾದ್ಮೇಲೆ ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಿ ಕಿಂ ಪ್ರಭಾಷೇತ ಕಿಮಾಸೀತ ವರ್ಜೇತ ಕಿಂ. ಅಂದರೆ ಅವನ ನಡೆನುಡಿ ಹೇಗಿರುತ್ತೆ, ಇಂಥವನೇ ಸ್ಥಿತಪ್ರಜ್ಞ ಅಂತ ಹೇಗೆ ತಿಳ್ಕೊಳ್ಬಹುದು ನಾನು ಹೇಳ್ತಾನೆ. ನೋಡಪ್ಪ, ಹೇಗೆಂದರೆ ಪ್ರಜಹಾತಿ ಯದಾ ಕಾಮಾನ್ ಪೂರ್ಮೋಂಗಾನಿವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 4-5 ಶ್ಲೋಕಗಳು ಬರುತ್ತೆ. ಅಂದರೆ ಒಂದು ಕಾಮವೂ ಇಲ್ಲ ಅಂತ. ಆಮೇಲೆ ಪ್ರಜಹಾತಿ ಯದಾ ಕಾಮಾನ್ ಕೂರ್ಮೋಂಗಾನಿವ ಸರ್ವಶಃ, ಎಲ್ಲ ಇಂದ್ರಿಯಗಳನ್ನೆಲ್ಲ ಈ ಆಮೆ ಹೇಳ್ಕೊಳ್ತಲ್ಲ ಹಾಗೆ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಆಗಿದೆ. ಆಮೇಲೆ ಲಾಭ ನಷ್ಟ ಅದು ಇದು ಏನಿದ್ರು ಏನು ಎಲ್ಲ ಅದಕ್ಕೆ ಸಂಬಂಧವೇ ಇಟ್ಕೊಳ್ಳೋದಿಲ್ಲ ಅವನು ಅಂತ. ಇದೆಯೋ ಇಲ್ವೋ? ಇನ್ನೂ ಒಂದು ಶ್ರುತಿ ಇದೆ, ಏನಿದೆ ಗೊತ್ತೇನೋ? ಈ ಜ್ಞಾನ ಪಡ್ಕೊಂಡಿರೋನು ಹೇಗಿರ್ತಾನೆ ಅಂದರೆ, ಹಾವು ತನ್ನ ಪೊರೆಯನ್ನು ಕಳಚಿ ಹುತ್ತದಲ್ಲಿ ಹಾಕಿದೆ, ಪೊರೆಯನ್ನು ಕಳಿಸಿದೆ. ಸಂಸ್ಕೃತದಲ್ಲಿ ಈ ಪೊರೆಗೆ ನಿರ್ಲ್ವಯನಿ ಅಂತಾರೆ. ನಿರ್ಲ್ವಯನಿ, ಪೊರೆ ಕಳಿಸಿ ಹಾಕಿದೆ. ಪೊರೆ ಕಳಿಸಿ ಹಾಕಿದ್ಮೇಲೆ ಅದರ ಸಂಬಂಧ ಇಲ್ಲವೇ ಇಲ್ಲ. ಹಾಗೇನೆ ಇವನು ಶರೀರ ಇಂದ್ರಿಯ ಮನಸ್ಸುಗಳ ಸಂಬಂಧವೇ ಬಿಟ್ಟಿದೆ, ಪೂರ್ತಿ ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಇವನು. ಅವನದಕ್ಕೆ ಸಂಬಂಧವೇ ಇಟ್ಕೊಳ್ಳೋದಿಲ್ಲ. ಗೊತ್ತಾಯ್ತು ದೃಷ್ಟಾಂತ ನಿಮಗೆ? ಆದ್ದರಿಂದ ಸಂಬಂಧವೇ ಇಟ್ಕೊಳ್ಳದೆ ಇರೋದ್ರಿಂದ ಅವನ ನಡತೆಯಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇರುತ್ತೆ. ಇವಾಗ ಇದರಲ್ಲಿ ತಗಲ್ಕೊಂಡಿರೋವರಿಗೆ ರಿಯಾಕ್ಷನ್ ಇರುತ್ತೆ, ಅವನು ರಿಯಾಕ್ಷನ್ನೇ ಇಲ್ಲ, ಏನಾದರೂ ರಿಯಾಕ್ಷನ್ನೇ ಇಲ್ಲ. ಗೊತ್ತಾಗ್ತಾ ಇದೆಯಾ? ಅವನು ಪಾಪ ಪುಣ್ಯ ಒಂದಕ್ಕೂ ಸಂಬಂಧಿಸಿದವನಲ್ಲ. ನೋಡಿ ತೈತಿರಿಯಲ್ಲಿ ಏನು ಹೇಳಿದೆ, ಅವನು ಹೇಗಿರ್ತಾನೆ ಅಂದರೆ, ಎಲ್ರಿಗೂ ಸಹಾಯವಾಗಿ ಏನಾಗುತ್ತೆ, ಕಿಮಹಂ ಸಾಧುನ ಕರವಂ ಕಿಮಹಂ ಪಾಪ ಕರವಮಿತಿ. ಅಂದರೆ ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಲೇ ಇಲ್ವಲ್ಲ, ನಾನು ಪಾಪ ಮಾಡಿಬಿಟ್ನಲ್ಲ, ಏನಪ್ಪ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಬರುತ್ತೆ. ಇವನು ಉಭೇಶೇ ವೈತ ಆತ್ಮಾನಗ್ಗ ಸ್ಪೃಣತೆ, ಇವನಿದಾನಲ್ಲ ಪುಣ್ಯ ಪಾಪ ಎರಡನ್ನೂ ಆತ್ಮಸ್ವರೂಪದಿಂದಲೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ತಿಳ್ಕೊಂಡು ಸಂತೋಷವಾಗಿದ್ದಾನೆ, ಒಂದು ಹಚ್ಕೊಳ್ಳೋದಿಲ್ಲ. ಏನು ಪುಣ್ಯ ಪಾಪಗಳನ್ನ ಎರಡನ್ನೂ ಆತ್ಮಸ್ವರೂಪದಿಂದ ನೋಡೋದು ಅಂದ್ರೆ ಏನು? ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ಅರ್ಥ ಏನದಕ್ಕೆ ಅಂತ ನೋಡಿ. ಪುಣ್ಯ ಪಾಪ ಅನ್ನೋದು ಯಾವುದೋ ಒಂದು ಕ್ರಿಯೆಯನ್ನು ಆಧಾರವಾಗಿ ಇಟ್ಕೊಳ್ತಾನೆ ನಾವು ಹೇಳ್ತೀವಿ. ಯಾವುದೋ ಒಂದು ಕ್ರಿಯೆ ಇದೆ, ಇದು ಪುಣ್ಯ ಅಥವಾ ಪಾಪ ಅಂತನ್ನೋದು ಹೇಳಿದಾಗ ಯಾವುದಕ್ಕೋ ಇನ್ನೊಂದಕ್ಕೆ ಸಾಪೇಕ್ಷವಾಗಿ ತಾನೇ ಹೇಳ್ತೀವಿ. ಗೊತ್ತಾಗ್ಲಿಲ್ವಾ?
ಇವಾಗ ಸಂಸಾರ ಮಾಡೋದು ಅದೊಂದು ಕ್ರಿಯೆ ಅಂತಾನೆ. ಅದು ನಾನು ಗೃಹಸ್ಥನಾಗೋಕೆ ಮುಂಚೆ ಮಾಡಿದ್ರೆ ಪಾಪ, ಆದಮೇಲೆ ಮಾಡಿದ್ರೆ ಅದು ಪುಣ್ಯ. ಬಂತ ಇಲ್ಲೋ, ಇನ್ನೊಂದಕ್ಕೆ ಸಾಪೇಕ್ಷವಾಗಿ ತಾನೇ ಮಾಡೋದು. ಹಾಗೇನೆ ಇವಾಗ ನಾನು ನನ್ನ ಜಾಬಿಂದ ತೆಗೆದು ಇನ್ನೊಬ್ಬರಿಗೆ 100 ರೂಪಾಯಿ ಕೊಟ್ಟೆ, ಅದು ದಾನ. ಅವ್ರು ಆ ಕಡೆ ತಿರ್ಕೊಂಡಿರುವಾಗ ಅವ್ರ ಜಾಬ್ನಲ್ಲಿರೋ ದುಡ್ಡು ನಾನು ಇಟ್ಕೊಂಡೆ, ಅದು ಕಳ್ತನ. ಇವಾಗ ಎರಡಲ್ಲಿರೋದು ಕ್ರಿಯೆ ಒಂದೇ. ನಿಮ್ಗೆ ಅರ್ಥ ಐತೆ? ಕ್ರಿಯೆ ಒಂದು ತಾನೆ. ಕ್ರಿಯೆ ಆಸ್ ಸಚ್ ಏನಿದೆಯೋ ಅದ್ರಲ್ಲಿ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಆ ಕ್ರಿಯೆ ಅನ್ನೋದು ಪ್ರಾಣದಿಂದ ಆಗೋ ವ್ಯವಹಾರ. ಕ್ರಿಯೆ ಅನ್ನೋದು ಯಾವುದರಿಂದ ಆಗುತ್ತೆ? ಪ್ರಾಣದಿಂದ ಆಗೋ ವ್ಯವಹಾರ. ಅದೊಂದು ಇಟ್ ಇಸ್ ಅನ್ ಆ್ಯಕ್ಷನ್. ಅದರಲ್ಲೇ ಪುಣ್ಯ ಪಾಪ ಅಂತ ಏನೂ ಇಲ್ವೇ ಇಲ್ಲ. ಪುಣ್ಯ ಪಾಪ ಅನ್ನೋದೆಲ್ಲನೂ ಸಾಪೇಕ್ಷವಾಗಿ ಇನ್ನೊಂದನ್ನು ಇಟ್ಕೊಂಡು ಹೇಳ್ತೀವಿ. ಗೊತ್ತಾಯ್ತಾ? ಇವಾಗ ಇವನಿದಾನಲ್ಲ, ಇವನು ಈಗ ಜ್ಞಾನಿ ಆದನು, ಅವನಿಗೆ ಇನ್ನೊಂದು ಅನ್ನೋದು ಇಲ್ಲ. ಇನ್ನೊಂದು ಅನ್ನೋದು ಇಲ್ಲದೆ ಇರೋದ್ರಿಂದ ಅದು ಪುಣ್ಯವೂ ಅಲ್ಲ ಪಾಪವೂ ಅಲ್ಲ, ಅದು ಕ್ರಿಯಾ ಸಾಮಾನ್ಯ. ಇನ್ನು ಆ ಕ್ರಿಯೆ ಕೂಡ ಏನು ಗೊತ್ತೇನೋ, ಆ ಕ್ರಿಯೆ ಅವನದೇ ಪ್ರಾಣಶಕ್ತಿ, ಅದರಿಂದ ಆಗ್ತಾ ಇರೋ ಕ್ರಿಯೆ ಅಲ್ವಾ? ಆದ್ದರಿಂದ ಇದೆಲ್ಲವೂ ನಾನೇ, ಈ ಕ್ರಿಯೆನೂ ನಾನೇ, ಎಲ್ಲ ನಾನೇ, ಸೃಷ್ಟಿ ನಾನೇ, ಸ್ಥಿತಿ ಲಯ ನಾನೇ, ಎಲ್ಲ ನಾನೇ ಅಂತಂದಿದೆ. ಅವನು ತನ್ನನ್ನು ತಾನು ಆನಂದಪಡಿಸ್ಕೊಳ್ತಾನೆ. ನಮ್ಗೆ ಅರ್ಥವಾಗ್ತಾ ಇದೆಯಾ? ಅಂದರೆ ಅವನು ಎಲ್ಲವನ್ನೂ ಬ್ರಹ್ಮಸ್ವರೂಪದಿಂದಲೇ, ಆತ್ಮಸ್ವರೂಪದಿಂದಲೇ ನೋಡ್ತಾ ಇರೋದ್ರಿಂದ ಅವನಲ್ಲಿ ನಿಜವಾಗ್ಲೂ ಈ ಪುಣ್ಯ ಪಾಪ ಅನ್ನೋದು ಇಲ್ವೇ ಇಲ್ಲ. ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಹಾಗಿದೆ. ಅದಕ್ಕೋಸ್ಕರ ಶಾಸ್ತ್ರ ಕೂಡ ಹೇಳುತ್ತೆ, ತ್ಯಜ ಧರ್ಮಂ ಅಧರ್ಮಂಚ. ಜ್ಞಾನಿಗೇನು ಹೇಳ್ದ? ಧರ್ಮಾನು ಬಿಟ್ಬಿಡು, ಅಧರ್ಮ ಬಿಟ್ಬಿಡು ಅನ್ನೋದು ಗೊತ್ತಾಗುತ್ತೆ. ಧರ್ಮಾನು ಬಿಟ್ಬಿಡು. ತ್ಯಜ ಧರ್ಮಂ ಅಧರ್ಮಂಚ ಉಭಯ ಸತ್ಯ ಅನೃತೆ ತ್ಯಜ. ಸತ್ಯ ಅನ್ನೋದನ್ನು ಬಿಡು, ಅಸತ್ಯ ಅನ್ನೋದನ್ನು ಬಿಡು. ಉಭಯ ಸತ್ಯಾನೃತೆ ತ್ಯಕ್ತ್ವ ಎರಡು ಬಿಟ್ಟು ಆಮೇಲೆ ಏನು ಗೊತ್ತೇನೋ, ಏನು ತ್ಯಜಿಸಿ ತತ್ಯಜ. ಏನರ್ಥ ಅಂದರೆ, ಯಾವುದರಿಂದಲಪ್ಪ ನೀ ಎಲ್ಲ ಬಿಟ್ಬಿಟ್ಟಿದ್ದು? ಮನಸ್ಸಿನಿಂದ. ಹೌದಾನೆ? ಯಾವ ಮನಸ್ಸಿನಿಂದ ನೀನು ಬಿಟ್ಬಿಟ್ಟಿಯೋ ಆ ಮನಸ್ಸನ್ನು ಬಿಟ್ಬಿಡು. ಅದು ಕ್ಷೇತ್ರಕ್ಕೆ ಸೇರಿದ್ದು, ನನಗೆ ಸಂಬಂಧವೇ ಇಲ್ಲ. ಎಲ್ಲ ಸರಿಯಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ತಿಳ್ಕೊಳ್ಳಿ. ಜಗತ್ತಿನ ಸಂಬಂಧ ಬ್ರಹ್ಮಕ್ಕಿಲ್ಲವೇ ಇಲ್ಲ, ಆದರೆ ಜಗತ್ತಿಗೆ ಬ್ರಹ್ಮ ಸಂಬಂಧವಿದೆ. ಗೊತ್ತಾಯ್ತಾ? ಬ್ರಹ್ಮಕ್ಕೆ ಕ್ಷೇತ್ರ ಸಂಬಂಧ ಇದೆಯಾ? ಇಲ್ಲ. ಸುಷುಪ್ತಿನಲ್ಲಿ ಕ್ಷೇತ್ರ ಜೊತೆ ನನಗೂ ಸಂಬಂಧವಿಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಕ್ಷೇತ್ರಜ್ಞನಲ್ಲಿ ಹೇಗೆ, ಸ್ಥಿತಪ್ರಜ್ಞನಲ್ಲಿ ಹೇಗಿರುತ್ತೆ ಅವನ ನಡವಳಿಕೆ ಅಂದರೆ, ಇಂಥ ಪರಮೋತ್ಕೃಷ್ಟವಾದ ಜ್ಞಾನವನ್ನು ಪಡ್ಕೊಂಡಿರೋದ್ರಿಂದ ಅವನು ನಿರ್ಭಯವಾಗಿದ್ದಾನೆ, ಯಾವುದನ್ನು ಹಚ್ಕೊಳ್ಳೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲ. ಸಾಂಖ್ಯರು
ಸಾಕ್ಷಿ ಭಾವದಿಂದ ನೋಡ್ತಾನೆ ಅಂದರೆ ಸಾಕ್ಷಿ ಅನ್ನೋದು ಅವನೊಂದು ಕರ್ತೃತ್ವ ಇದೆ ಅಥವಾ ಜ್ಞಾತೃತ್ವ ಅನ್ನೋದೊಂದಿದೆ. ಸಾಂಖ್ಯರು ಹೇಳೋ ಇದರಲ್ಲಿ ಅದೇ ನಾ ಹೇಳ್ತಾ ಇರೋದು ಅದನ್ನೇ. ಸಾಂಖ್ಯರು ವೈಶೇಷಿಕರು ಅಂತೆಲ್ಲ ಇದ್ದಾರಲ್ಲ, ಅವ್ರ ವಿಚಾರ ತಾನೇ ಕೇಳ್ತಾ ಇರೋದು. ಹಾಂ ಹಾಂ ಓ ಅಚ್ಚ ಸಾಂಖ್ಯೋಗ ಅಂದ್ರೆ ಜ್ಞಾನವೇ. ಸಾಂಖ್ಯೋಗ ಅಂದ್ರೆ ಜ್ಞಾನವೇ, ಅದನ್ನೇ. ಹೌದು, ಸ್ಥಿತಪ್ರಜ್ಞನಿಗೇನೆ ಗೊತ್ತಾಯ್ತಲ್ಲ. ಆದರೆ ಯಾವುದೂ ಹಚ್ಕೊಳ್ಳೋದಿಲ್ಲ, ಏನಾದರೂ ಆಗಲಿ ಅಂತ ಇರ್ತಾನೆ, ಗೊತ್ತಾಯ್ತಾ. ಆದ್ದರಿಂದ ಅವನು ಅಂದರೆ ಇದನ್ನೆಲ್ಲ ಯಾಕೆ ಹೇಳಿದ್ದು, ಪ್ರಾರಬ್ಧ ಇರೋವರೆಗೆ ಈ ಶರೀರ ಅಂಟ್ಕೊಂಡು ಹೋಗ್ತಾ ಇದ್ರು, ಅವನು ಇದರಿಂದ ಏನು ಅಂಟ್ಕೊಳ್ಳೋದಿಲ್ಲ ಇದಕ್ಕೆ ಅಂತ ಇದೆ ಹೇಳಿ. ಶ್ರುತಿ ಸ್ಮೃತಿ ಪುರಾಣ